ಎಲ್ರಿಗೂ ನಮಸ್ಕಾರ. In this video, I am going to discuss the principles and practice of business management. This is Asha Barika, lecturer in Commerce, GBR Degree College and PG Center, Huvinahadagali. In this video, I am going to discuss the objectives and importance of communication. In the previous videos, I am already discussed the meaning, definition, features regarding the communication. So that's why in this class, I am going to discuss with the objectives and importance of communication. First, I would like to discuss with the objectives of communication. So ಈ ಒಂದು ವಿಡಿಯೋದಲ್ಲಿ ನಾನು ಸಂವಹನದ ಉದ್ದೇಶಗಳು ಮತ್ತು ಮಹತ್ವವನ್ನು ಹೇಳ್ತಾ ಇದ್ದೀನಿ. ಸೊ ಮೊದಲನೇದಾಗಿ ನಾನು ಸಂವಹನದ ಉದ್ದೇಶಗಳನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ನಿಮಗೆ ಗೊತ್ತಿರೋ ಹಾಗೆ ಪ್ರತಿಯೊಬ್ಬರು ಪ್ರತಿ ಸಮಯದಲ್ಲೂ ಇನ್ನೊಬ್ಬರೊಂದಿಗೆ ಏನು ಮಾಡ್ತಾ ಹೋಗ್ತಾರೆ, ಸಂಭಾಷಣೆಯನ್ನು ಅಥವಾ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ, ಮಾಹಿತಿಯನ್ನು ನೀಡಲು ಪ್ರಯತ್ನಿಸ್ತಾರೆ ಅಥವಾ ಮಾಹಿತಿಯನ್ನು ಪಡೆಯಲು ಇಚ್ಛಿಸ್ತಾರೆ. ಅಂದರೆ ಪ್ರತಿಯೊಂದು ಸಂವಹನವು ಒಂದು ಉದ್ದೇಶದ ಹಿನ್ನೆಲೆಯಲ್ಲೇ ಏನಾಗ್ತಾ ಹೋಗುತ್ತೆ, ನಡೆಯಲ್ಪಡುತ್ತದೆ ಅಂತ. ಅಂದರೆ ಎವ್ರಿ ಟೈಮ್ ಟ್ರೈಸ್ ಟು ಕಮ್ಯುನಿಕೇಟ್ ವಿತ್ ದ intention of either expressing or sharing feelings with others or giving and expecting some information from others. ಎಸ್, ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಏನಾಗ್ತಾ ಹೋಗುತ್ತೆ, ಪ್ರತಿ ಸಮಯದಲ್ಲೂ ಅಂದರೆ ಒಬ್ಬರಿಂದ ಒಬ್ರಿಗೆ ಏನಾಗ್ತಾ ಹೋಗ್ತಾರೆ, ಮಾಹಿತಿಯನ್ನು ಹಂಚ್ಕೊಳ್ತಾರೆ ಅಥವಾ ಮಾಹಿತಿಯನ್ನು ಪಡೆಯಲು ಇಚ್ಛಿಸ್ತಾರೆ, ತಮ್ಮ ಭಾವನೆಗಳನ್ನು ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತಾರೆ ಅಂತ ಹೇಳಿ. ಸೊ therefore every communication is backed by some purpose to be accomplished and objectives to be achieved. ಎಸ್, ಸೊ ಯಾವುದಾದ್ರೂ ಒಂದು ಉದ್ದೇಶ ಇಟ್ಕೊಂಡು ಇನ್ನೊಬ್ಬರೊಂದಿಗೆ ಸಂಬಂಧ ಕಲ್ಪಿಸಿ ಆ ಕಾರ್ಯ ಸಾಧಿಸ್ಕೊಳ್ಬೇಕಾದ್ರೆ ಸಂಪರ್ಕ ಅನ್ನೋದು ಅತ್ಯಗತ್ಯ ಅಂತ ಹೇಳ್ತಾ ಹೋಗ್ತಾರೆ. ಸೊ ಇನ್ಫಾರ್ಮೇಷನ್ ಈಸ್ ಸಮಥಿಂಗ್ ಮೋಸ್ಟ್ ಯೂಸ್ಫುಲ್ ಆ್ಯಂಡ್ ನೆಸೆಸರಿ ಫಾರ್ ಸಮಥಿಂಗ್. ಎಸ್, ಸೊ ಮಾಹಿತಿ ಅನ್ನೋದು ಎಷ್ಟು ಮುಖ್ಯ ಅಂತಂದರೆ ಆ ಒಂದು ವಿಷಯಗಳನ್ನು ಅಥವಾ ಮಾಹಿತಿಯನ್ನು ಹೇಳ್ಕೊಳ್ಬೇಕು ಅಂತ ಅಂದಾಗ ಸೊ ಎಲ್ಲದಕ್ಕೂ ಕೂಡ ಅವಶ್ಯಕವಾಗಿರ್ತಕ್ಕಂತಹ ಬೇಕಾದ ವಿಷಯ ವಸ್ತು ಎಲ್ಲ ಸಂಪರ್ಕದಲ್ಲೂ ಮಾಹಿತಿ ಅರಿವು ಇದ್ದೇ ಇರುತ್ತೆ, ಅಂದರೆ ಮಾಹಿತಿ ಬೇಕಾಗಿರುತ್ತೆ ಅಂತ ಹೇಳಿ. ಸೊ ಆಲ್ ಕಮ್ಯುನಿಕೇಷನ್ ಇನ್ವಾಲ್ವ್ಸ್ ಫ್ಲೋ ಆಫ್ ಇನ್ಫಾರ್ಮೇಷನ್. ಎಸ್, ಸೊ ಎಲ್ಲ ಸಂವಹನವು ಏನಾಗ್ತಾ ಹೋಗುತ್ತೆ, ಮಾಹಿತಿಯ ಅರಿವನ್ನು ಹೊಂದಿರ್ತದೆ. ಅಂದರೆ ಇಟ್ ಮೇ ಬಿ ಅ ಒನ್ ವೇ ಕಮ್ಯುನಿಕೇಷನ್ ಆರ್ ಇಟ್ ಮೇ ಬಿ ಅ ಟೂ ವೇ ಕಮ್ಯುನಿಕೇಷನ್. ಎಸ್, ಒನ್ ವೇ ಕಮ್ಯುನಿಕೇಷನ್ ಜಸ್ಟ್ ಗಿವ್ಸ್ ಆ್ಯಂಡ್ ಫರ್ನಿಶ್ ಇನ್ಫಾರ್ಮೇಷನ್ ಟು ದ ರಿಸೀವರ್. ಅಂದರೆ ಒಂದು ಒಮ್ಮುಖ ಸಂಪರ್ಕ ಅಥವಾ ಸಂವಹನ ಅಂತ ಏನು ಹೇಳ್ತೀವೋ, ಸೊ ಅದು ವ್ಯಕ್ತಿಯಿಂದ ಮಾಹಿತಿ ಇನ್ನೊಬ್ಬನಿಗೆ ನೀಡಲ್ಪಡ್ತದೆ ಅಷ್ಟೇ. ಬಟ್ ಟೂ ವೇ ಕಮ್ಯುನಿಕೇಷನಲ್ಲಿ ಏನಾಗ್ತಾ ಹೋಗುತ್ತೆ, ಇಬ್ಬರು ವ್ಯಕ್ತಿಗಳ ನಡುವೆ ಮಾಹಿತಿ ಏನಾಗ್ತಾ ಹೋಗುತ್ತೆ, ಪ್ರವಹಿಸುತ್ತೆ ಅಂತ ಹೇಳಿ. ಅಂದರೆ ಈ ದಿನಮಾನಗಳಲ್ಲಿ ನಾವು ಒನ್ ವೇ ಕಮ್ಯುನಿಕೇಷನ್ ನೋಡೋದಿಲ್ಲ. ಹೆಚ್ಚಾಗಿ ಇದು ನನ್ನ ಮೀನಿಂಗ್ ಹೇಳುವಾಗೆ ಹೇಳಿದ್ದೆ, ಇಟ್ ಈಸ್ ಅ ಟೂ ವೇ ಕಮ್ಯುನಿಕೇಷನ್. ಅಂದರೆ ಇಬ್ಬರು, ಅಂದರೆ ಪರಸ್ಪರ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಜೊತೆಗೆ ಮಾಹಿತಿಯನ್ನು ಹಂಚ್ಕೊಳ್ಳೋದಾಗಿರ್ಬೋದು ಅಥವಾ ಭಾವನೆಗಳನ್ನು ಹಂಚ್ಕೊಳ್ಳೋದಾಗಿರ್ಬೋದು ಅಂತ ಹೇಳಿದೆ. ಸೊ ಈ ಒಂದು ಒನ್ ವೇ ಕಮ್ಯುನಿಕೇಷನ್ ಇವಾಗ ಅದನ್ನು ನಾವು ನೋಡೋದಿಲ್ಲ. ಬಟ್ ಎಲ್ಲ ಸಂದರ್ಭದಲ್ಲೂ ಅಂತಂದರೆ ಟೂ ವೇ ಕಮ್ಯುನಿಕೇಷನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ಹಂಚ್ಕೊಂಡಿರ್ತಕ್ಕಂಥ ಮಾಹಿತಿಗೆ ಪ್ರತಿಯಾಗಿ ನಾವು ಅಭಿಪ್ರಾಯವನ್ನು ಅಥವಾ ಪ್ರತಿಕ್ರಿಯೆಯನ್ನು ಅಗತ್ಯವಾಗಿ ಪಡಿಬೇಕಾಗ್ತದೆ. ಇದ್ರ ಮುಖ್ಯ ಉದ್ದೇಶ ಏನು ಅಂತಂದರೆ ತಿಳುವಳಿಕೆ ನೀಡೋದ್ರ ಮೂಲಕ ಅಂತಿಮವಾಗಿ ನಾವು ಆ ಸಂಬಂಧಗಳನ್ನು ಉಳಿಸ್ಕೊಳ್ಳೋದಾಗಿರುತ್ತೆ ಅಂತ ಹೇಳಿ. ಓಕೆ, ಸೊ ಟೂ ವೇ ಕಮ್ಯುನಿಕೇಷನ್ ಅಂದರೆ ಇಲ್ಲಿ ಏನಾಗ್ತಾ ಹೋಗುತ್ತೆ, ಟೂ ವೇ ಕಮ್ಯುನಿಕೇಷನ್ ಈಸ್ ಎಕ್ಸ್ಚೇಂಜಿಂಗ್ ಆಫ್ ಇನ್ಫಾರ್ಮೇಷನ್ by today we don't find one way communication, but it is always two way communication involving transmission and reaction. The prime purpose is to create understanding and build lasting relationship between the people. ಅಂದರೆ ನಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಳ್ಳೋದ್ರ ಮುಖಾಂತರ ನಾವು ಪ್ರತಿಕ್ರಿಯೆಯನ್ನು ಬಯಸ್ತಾ ಜೊತೆಗೆ ಸೊ ಆ ಸಂಬಂಧವನ್ನು ಉಳಿಸ್ಕೊಳ್ಳುವಂತಹ ಉದ್ದೇಶವನ್ನು ಇಟ್ಕೊಂಡಿರ್ತೀವಿ. ಓಕೆ, see, an organization is a structure. We are studying the objectives of communication. We are studying the principles and practice of business management. That's why we have taken this communication regarding only business management. An organization is a structure involving various hierarchical positions with a definite linkage between direction of flow of information
ಆ್ಯಂಡ್ ದ ಪರ್ಪಸ್ ಆಫ್ ಕಮ್ಯುನಿಕೇಷನ್. ಎಸ್, ಸೊ ನಾವು ಈ ಒಂದು ವ್ಯವಹಾರ ಸಂಸ್ಥೆಯ ಉದ್ದೇಶವನ್ನು ಇಟ್ಕೊಂಡು ನಾವೇನು ಮಾಡ್ತಾ ಇದ್ದೀವಿ ಇವತ್ತು, ವ್ಯವಹಾರ ಸಂಸ್ಥೆಗೆ ಸಂವಹನ ಯಾವ ಉದ್ದೇಶಗಳನ್ನು ಹೊಂದಿರುತ್ತೆ ಅಂತ ಹೇಳಿ ಕಲಿತಾ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ಒಂದು ವ್ಯಾವಹಾರಿಕ ಸಂಸ್ಥೆ ಅಂತಂದರೆ ಹಲವಾರು ಹಂತಗಳಿಂದ ರಚಿತಗೊಂಡಿದ್ದು, ಪ್ರತಿಯೊಂದರಲ್ಲೂ ತನ್ನ ಸ್ಥಾನಗಳನ್ನು ಸೃಷ್ಟಿಸಿಕೊಂಡು ಮಾಹಿತಿಯನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಏನಾಗ್ತಾ ಹೋಗುತ್ತೆ, ವರ್ಗಾವಣೆ ಮಾಡ್ತಾ ಇರ್ತಾರೆ. ಅದರೊಂದಿಗೆ ಮಾಹಿತಿ ಯಾವ ಉದ್ದೇಶಕ್ಕಾಗಿ ಅಂದರೆ ಯಾವ ಉದ್ದೇಶಕ್ಕಾಗಿ ನಾವು ಹಂಚ್ಕೊಳ್ಬೇಕು ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸುತ್ತೆ. ಸೊ ಹಾಗಾಗಿ ಇಲ್ಲಿ ನಾವು ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂದರೆ ನಿರ್ವಹಣೆಯ ಹಂತಗಳನ್ನು ನೋಡ್ತಾ ಹೋಗ್ತೀವಿ. ನಿರ್ವಹಣೆ ಹಂತಗಳಲ್ಲಿ 3 ಹಂತಗಳನ್ನು ನೋಡ್ತೀವಿ: ಮೇಲು ಹಂತ, ಮಧ್ಯಮ ಹಂತ ಮತ್ತು ಕೆಳ ಹಂತ ಅಂತ ಹೇಳಿ. ಸೊ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್, ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಲೋಯರ್ ಲೆವೆಲ್ ಮ್ಯಾನೇಜ್ಮೆಂಟ್. ಬಟ್ ಇಲ್ಲೇನಾಗ್ತಾ ಹೋಗುತ್ತೆ, ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ನವರು ಮಿಡಲ್ ಮತ್ತು ಲೋಯರ್ ಲೆವೆಲ್ ಎರಡರಲ್ಲೂ ಕೂಡ ಕಮ್ಯುನಿಕೇಟ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ದ ಆಬ್ಜೆಕ್ಟಿವ್ಸ್ ಆರ್ ಬೇಸ್ಡ್ ಆನ್ ದ ಡೈರೆಕ್ಷನ್ ಆಫ್ ಕಮ್ಯುನಿಕೇಷನ್. ಅಂದರೆ ಸೊ ನಾವು ಇಲ್ಲೇನು ಮಾಡ್ತಾ ಹೋಗ್ತೀವಿ, ಸಂವಹನ ಹೇಗೆ ಹರಿತಾ ಹೋಗುತ್ತೆ, ಅಂದರೆ ಮಾಹಿತಿ ಅಂದರೆ ಕಮ್ಯುನಿಕೇಷನ್ ಹೇಗೆ ನಡೆಯುತ್ತೆ ಅನ್ನೋ ಡೈರೆಕ್ಷನ್ ಆಧಾರದ ಮೇಲೆ ನಾವು 3 ರೀತಿಯಾಗಿ ಉದ್ದೇಶಗಳನ್ನು ತಿಳ್ಕೊಳ್ತಾ ಹೋಗ್ತೀವಿ. ಫಸ್ಟ್ ಒನ್ ಈಸ್ ದ್ಯಾಟ್ ಅಬ್ಜೆಕ್ಟಿವ್ಸ್ ಆಫ್ ಡೌನ್ವರ್ಡ್ ಕಮ್ಯುನಿಕೇಷನ್. ಕೆಳಮುಖ ಸಂಪರ್ಕದ ಉದ್ದೇಶಗಳು ಅಂತ ಹೇಳಿ. ಸೊ ನೆಕ್ಸ್ಟ್ ಒನ್ ಅಬ್ಜೆಕ್ಟಿವ್ಸ್ ಆಫ್ ಅಪ್ವರ್ಡ್ ಕಮ್ಯುನಿಕೇಷನ್. ಮೇಲ್ಮುಖ ಸಂಪರ್ಕದ ಉದ್ದೇಶಗಳು ಅಂತ ಹೇಳಿ. ಹಾಗೆ ಅಬ್ಜೆಕ್ಟಿವ್ಸ್ ಆಫ್ ಹಾರಿಜೆಂಟಲ್ ಕಮ್ಯುನಿಕೇಷನ್ ಅಂದರೆ ಸಮತಲ ಸಂಪರ್ಕದ ಉದ್ದೇಶಗಳು ಅನ್ನೋದನ್ನು ತಿಳ್ಕೊಳ್ತಾ ಹೋಗ್ತೀವಿ. ಸೊ ಮೊದಲನೇದಾಗಿ, ಸೊ ದಿಸ್ ಇಸ್ ಅ ಹೈರಾರ್ಕಿ ಲೆವೆಲ್. ಸಿ ದಿಸ್ ಪಿಕ್ಚರ್, ಇಟ್ ಶೋಸ್ ದ್ಯಾಟ್ ಡೌನ್ವರ್ಡ್ ಕಮ್ಯುನಿಕೇಷನ್, upward communication and also the horizontal communication. Okay, so downward communication from executive director to foreman, and the upward communication from foreman to executive director, and the horizontal communication is supervisor 1, supervisor 2, supervisor 3. This communication flows in a same way of hierarchy. Okay, so next, ಅಬ್ಜೆಕ್ಟಿವ್ಸ್ ಆಫ್ ಡೌನ್ವರ್ಡ್ ಕಮ್ಯುನಿಕೇಷನ್. ಸೊ ಕೆಳಮುಖ ಸಂಪರ್ಕದ ಉದ್ದೇಶಗಳನ್ನು ತಿಳ್ಕೊಳ್ತಾ ಹೋಗೋಣ. ಸಿ ದಿಸ್ ಚಾರ್ಟ್, ದಿಸ್ ಪಿಕ್ಚರ್ ಶೋಸ್ ದ್ಯಾಟ್ ದ ಡೌನ್ವರ್ಡ್ ಕಮ್ಯುನಿಕೇಷನ್. ಸೊ ದ ಟಾಪ್, ದಟ್ ಈಸ್ ದ ಬಾಸ್, ಆ್ಯಂಡ್ ಸೆಕೆಂಡ್ ದಟ್ ಈಸ್ ಮ್ಯಾನೇಜರ್, ಆಲ್ ಡಿಪಾರ್ಟ್ಮೆಂಟ್ ಮ್ಯಾನೇಜರ್ಸ್ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ ಮ್ಯಾನೇಜರ್, ಸೇಲ್ಸ್ ಡಿಪಾರ್ಟ್ಮೆಂಟ್ ಮ್ಯಾನೇಜರ್, ಫೈನಾನ್ಷಿಯಲ್ ಮ್ಯಾನೇಜರ್, ಮಾರ್ಕೆಟಿಂಗ್ ಮ್ಯಾನೇಜರ್. ಓಕೆ, ಸೊ ಪರ್ಸನಲ್ ಡಿಪಾರ್ಟ್ಮೆಂಟ್ ಮ್ಯಾನೇಜರ್ ಇಲ್ಲಿ ಬರ್ತಾರೆ. ಸೊ ಥರ್ಡ್ ಒನ್ ದಟ್ ಈಸ್ ಲೋಯರ್ ಲೆವೆಲ್ ಮ್ಯಾನೇಜ್ಮೆಂಟ್, ದಟ್ ಈಸ್ ವರ್ಕರ್ಸ್. ಸೊ ಇಲ್ಲಿ ಕೆಳಮುಖ ಸಂಪರ್ಕವೆಂದರೆ ಅಂತಂದರೆ ಸಂಘಟನೆಯ ಮೇಲು ಹಂತದಿಂದ ಕೆಳ ಹಂತದವರೆಗೆ ಮಾಹಿತಿ ಹರಿಯುವುದು ಅಥವಾ ಪ್ರವಹಿಸುವುದು ಅಂತ ಹೇಳಿ ನಾವು ಹೇಳ್ಬೋದು. ಅಂದರೆ ಡೌನ್ವರ್ಡ್ ಕಮ್ಯುನಿಕೇಷನ್ ಈಸ್ ಫ್ಲೋ ಆಫ್ ಇನ್ಫಾರ್ಮೇಷನ್. downward communication is a flow of information from a superior functionary to his junior associates. Yes, so ಮೇಲು ಹಂತದಿಂದ ಅಂದರೆ ಒಂದು ವ್ಯವಹಾರ ಸಂಘಟನೆಯ ಮೇಲ್ತುದಿಯಿಂದ ಕೆಳ ಹಂತದವರೆಗೆ ಇರ್ತಕ್ಕಂತಹ ಮಾಹಿತಿ ಹರಿಯುವಂತಹ ಒಂದು ಸಿಸ್ಟಮ್ಗೆ ನಾವೇನು ಕೆಳಮುಖ ಸಂಪರ್ಕದ ಉದ್ದೇಶಗಳು, ಕೆಳಮುಖ ಸಂಪರ್ಕ ಅಂತ ಹೇಳ್ಬಿಟ್ಟು ನಾವು ಕರಿತಾ ಹೋಗ್ತೀವಿ. ಸೊ ಅಂದರೆ ಇಲ್ಲಿ ಮೇಲಾಧಿಕಾರಿಗಳೇನಿರ್ತಾರೆ ಅಂದರೆ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ನವ್ರು ಏನಿರ್ತಾರೆ, ಅವರು ಕೆಳ ಹಂತದಲ್ಲಿ ಇರ್ತಕ್ಕಂತಹ ಕೆಳಗಿನವ್ರ ಜೊತೆಗೆ ಅಂದರೆ ಮಿಡಲ್ ಲೆವೆಲ್, ಮಧ್ಯಮ ಹಂತ ಮತ್ತು ಕೆಳ ಹಂತದಲ್ಲಿ ಇರ್ತಕ್ಕಂತಹ ವರ್ಕರ್ಸ್ ಜೊತೆಗೆ ಏನು ಮಾಡ್ತಾ ಹೋಗ್ತಾರೆ, ಕಮ್ಯುನಿಕೇಟ್ ಮಾಡ್ತಾ ಹೋಗ್ತಾರೆ. ಸೊ ಕಮ್ಯುನಿಕೇಟ್ ಮಾಡುವಂತಹ ಉದ್ದೇಶಗಳು ಏನು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ರಿಗಾರ್ಡಿಂಗ್ ದ ಡೌನ್ವರ್ಡ್ ಕಮ್ಯುನಿಕೇಷನ್? ಲೆಟ್ ಅಸ್ ಡಿಸ್ಕಸ್ ಒನ್ ಬೈ ಒನ್. ದ ಫಸ್ಟ್ ಪಾಯಿಂಟ್ ಈಸ್ ಕಂಟ್ರೋಲ್, ನಿಯಂತ್ರಣ ಅಂಥೇಳಿ. ಎಸ್, ನಾವು ಮೇಲು ಹಂತದಿಂದ ಕೆಳ ಹಂತದವರೆಗೂ ಸಂಪರ್ಕ ನಡೀತಾ ಇದೆ ಅಂತಂದರೆ ಯಾವ್ಯಾವ ಕಾರಣಗಳಿದೆ ಅಥವಾ ಯಾವ್ಯಾವ ಉದ್ದೇಶಗಳಿರ್ತಾವೆ ಅಂತ ಹೇಳಿ. ಎಸ್, ನೆಕ್ಸ್ಟ್ ಅಂದರೆ ಸಂಘಟನೆ, ಒಂದು ವ್ಯವಹಾರ ಸಂಸ್ಥೆ ಅಂತಂದರೆ ವಿಭಿನ್ನ ವ್ಯಕ್ತಿಗಳಿಂದ ಅಥವಾ ವಿಭಿನ್ನವಾಗಿರ್ತಕ್ಕಂತಹ ಕೆಲಸ ಕಾರ್ಯಗಳಿಂದ, ಕರ್ತವ್ಯಗಳಿಂದ ಕೂಡಿರ್ತಕ್ಕಂತಹ ಒಂದು ಸಂಕೀರ್ಣ ವ್ಯವಸ್ಥೆ ಅಂತ ಹೇಳಿ. ಸೊ ಹಾಗಾಗಿ ತಮ್ಮ ಸಂಸ್ಥೆಯ ಸಾಮಾನ್ಯವಾಗಿ ಅಂದರೆ ತಮ್ಮ ಸಂಸ್ಥೆಯು ಸಾಮಾನ್ಯವಾಗಿ ರೂಪಿಸಿರ್ತಕ್ಕಂತಹ ಉದ್ದೇಶಗಳನ್ನು ಸಾಧಿಸಬೇಕು ಅಂದರೆ ಅಥವಾ ತಾವು ಅಂದ್ಕೊಂಡಿರ್ತಕ್ಕಂತಹ ಗುರಿಗಳನ್ನು ಸಾಧಿಸಬೇಕು ಅಂತಂದರೆ ಸಂಘಟನೆಯಲ್ಲಿ ಇರ್ತಕ್ಕಂತಹ ಪ್ರತಿಯೊಬ್ಬರ ನಡತೆ,
ಕಾರ್ಯಗಳನ್ನು ಕೂಡ ನಿರ್ದೇಶಿಸಬೇಕಾಗುತ್ತೆ. ಸೊ ಹಾಗಾಗಿ ನಿರ್ದೇಶಿಸಬೇಕು, ಜೊತೆಗೆ ನಿಯಂತ್ರಿಸಬೇಕು, ಜೊತೆಗೆ ಸರಿಪಡಿಸಬೇಕು ಅಂತ ಹೇಳಿ. ಅಂದರೆ ನಾವು ಒಬ್ಬ ವ್ಯಕ್ತಿ ಯಾವಾಗ ಒಬ್ಬ ಮೇಲಾಧಿಕಾರಿ ಏನು ಇರ್ತಾನೆ, ಸೊ ಅಲ್ಲಿ ಇರ್ತಕ್ಕಂತಹ ಕೆಳ ಹಂತದಲ್ಲಿ ಮಧ್ಯಮ ಹಂತದಲ್ಲಿ ಇರ್ತಕ್ಕಂಥವ್ರಿಗೆ ನಿರ್ದೇಶನ ನೀಡೋದ್ರ ಜೊತೆಗೆ ಅವ್ರ ಮೇಲೆ ನಿಯಂತ್ರಣವನ್ನು ಹೊಂದಿರಬೇಕು. ಹಾಗೇನೆ ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳನ್ನು ಅಥವಾ ಅಲ್ಲಿ ಏನಾದರೂ ಮಿಸ್ಟೇಕ್ಸ್ ಇತ್ತು ಅಂದರೂ ಕೂಡ ಅದನ್ನ ಸರಿ ಮಾಡ್ತಾ ಹೋಗ್ತಾನೆ. ಸೊ ನಿಯಂತ್ರಣ ಅಂತಂದರೆ, ಸೊ ಎನ್ ಆರ್ಗನೈಸೇಷನ್ ಈಸ್ ಎ ಕಾಂಪ್ಲೆಕ್ಸ್ ವೆಬ್ ಆಫ್ ಮ್ಯಾನ್ ವಿತ್ ವೇರಿಯಸ್ ಕೈಂಡ್ಸ್ ಆಫ್ ಡ್ಯೂಟೀಸ್ ಟು ಬಿ ಪರ್ಫಾರ್ಮ್ ಬೈ ಎವ್ರಿ ಒನ್ ಇನ್ ಟೈಮ್ ಇನ್ ದ ಡಿಸೈರ್ಡ್ ಮ್ಯಾನರ್. ಓಕೆ, ಸೊ ಇಲ್ಲೇನಾಗ್ತಾ ಹೋಗುತ್ತೆ, ಅವ್ರು ಅಂದ್ಕೊಂಡಿರ್ತಕ್ಕಂಥ ಉದ್ದೇಶಗಳನ್ನು ಸಾಧಿಸಬೇಕು ಅಂತಂದರೆ ನಿಯಂತ್ರಣವನ್ನು ಮಾಡಬೇಕು ಅಂಥೇಳಿ. ಸೊ ಹಾಗಾಗಿ ನಾನು ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಹೇಳುವಾಗೆ ಹೇಳಿದೆ. ಸೊ ದ ಕಂಟ್ರೋಲಿಂಗ್ ಈಸ್ ಆಲ್ಸೋ ಒನ್ ಆಫ್ ದ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್ ವಿಚ್ ಈಸ್ ಕ್ಯಾರಿಡ್ ಬೈ ದ ಮ್ಯಾನೇಜ್ಮೆಂಟ್. ಓಕೆ, ಸೊ ಹಾಗಾಗಿ ಕಂಟ್ರೋಲ್ ಮಾಡಲಿಕ್ಕೆ ಅಂದರೆ ಮೇಲು ಹಂತದಿಂದ ಕೆಳ ಹಂತದವರೆಗೂ ಕೂಡ ಸಂಪರ್ಕ ನಡೀತಾ ಹೋಗುತ್ತೆ ಅಂತ ಹೇಳಿ. ಯಾಕೆ ಅಂತ ಹೇಳಿದರೆ, ಸೊ ಅಲ್ಲಿ ಹೇಳಿದ್ನಲ್ಲ, ಡಿಸಿಪ್ಲಿನರಿ ಮ್ಯಾನರ್ಸ್ನ ಫಾಲೋ ಮಾಡಬೇಕು, ಡ್ಯೂಟೀಸ್ನ ಫಾಲೋ ಮಾಡಬೇಕು, ರೆಸ್ಪಾನ್ಸಿಬಿಲಿಟೀಸ್ನ ಫಾಲೋ ಮಾಡಬೇಕಾಗುತ್ತೆ. ಸೊ ಅವುಗಳನ್ನೆಲ್ಲ ಅಂದರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಅಂಡರ್ಸ್ಟ್ಯಾಂಡ್, ಅಂದರೆ ಆ ಒಂದು ವ್ಯವಹಾರ ಸಂಸ್ಥೆ ಯಾವೆಲ್ಲ ನೀತಿ ನಿಯಮಗಳನ್ನು ಹಾಕೊಂಡಿರ್ತದೋ ಅದನ್ನು ತಿಳಿಸ್ಬೇಕು ಅಂದರೂ ಕೂಡ ನಮಗೆ ಸಂವಹನದ ಅಗತ್ಯ ಇರುತ್ತೆ. ಸೊ ಹಾಗಾಗಿ ಅವುಗಳನ್ನು ತಿಳಿಸಿದ ಮೇಲೆ ಅಲ್ಲಿ ನಡೀತಕ್ಕಂತಹ ಕಾರ್ಯಚಟುವಟಿಕೆಗಳ ಮೇಲೆ ನಿಯಂತ್ರಣ ಹೊಂದಬೇಕು ಅಂತಂದರೆ ಸಂವಹನದ ಅಗತ್ಯ ಇದೆ ಅಂತ ಹೇಳಿ. ಓಕೆ, ಸೊ ನೆಕ್ಸ್ಟ್ ಒನ್ ದಟ್ ಈಸ್ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಆರ್ಡರ್ಸ್. ಎಸ್, ಆದೇಶಗಳು ಮತ್ತು ಷರತ್ತುಗಳು ಅಂತ ಹೇಳಿ ಹೇಳ್ತೀವಿ. So the goal of organization can be reached only when all perform the task assigned to them in all fitness. For this purpose, the supervisor need to give regularly and the necessary instructions and orders to subordinates employees about the task to be carried out by them. Yes, so ಆ ಒಂದು ವ್ಯವಹಾರ ಸಂಸ್ಥೆ ಉದ್ದೇಶಗಳು ಸಾಕಾರಗೊಳ್ಳಬೇಕು ಅಂತಂದರೆ ಸೊ ಎಲ್ಲರೂ ನಿಯಮಬದ್ಧವಾಗಿ ನಡ್ಕೊಳ್ಬೇಕಾಗುತ್ತೆ. ಇದಕ್ಕಾಗಿ ಮೇಲಾಧಿಕಾರಿಗಳು ಮಾಡ್ತಾ ಹೋಗ್ತಾರೆ ಅಂದರೆ ಸದಾಕಾಲ ಆ ಆದೇಶಗಳನ್ನು ಷರತ್ತುಗಳನ್ನು ನೀಡ್ತಾ ಹೋಗ್ತಾರೆ. ಒಂದು ವೇಳೆ ಆ ನಿಯಮಗಳು ಒಂದು ಸಂಸ್ಥೆಯಲ್ಲಿ ನಡೆದುಕೊಳ್ಬೇಕಾದ ಮತ್ತು ಕಾರ್ಯ ಮಾಡಬೇಕಾದ ರೀತಿಯನ್ನು ಹೇಳಿರ್ತವೆ. ಸೊ ಆ ನಿಯಮಗಳನ್ನು ಫಾಲೋ ಮಾಡಬೇಕು. ಯಾಕೆಂದರೆ ಆ ಗುರಿಗಳನ್ನು ರೀಚ್ ಆಗಬೇಕು ಅಂತಂದರೆ ಆ ನೀತಿ ನಿಯಮಗಳನ್ನು ಫಾಲೋ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಷರತ್ತುಗಳು ಕೂಡ ಅಂದರೆ ಕೆಲವೊಂದು ಕಂಡೀಷನ್ಸ್ ಹಾಕಿರ್ತಾರೆ, ಅಂದರೆ ಕೆಲವೊಂದು ಆರ್ಡರ್ಸನ್ನು ಹಾಕ್ತಾರೆ. ಅಂದರೆ ಈ ಕೆಲಸ ಈ ದಿನದಲ್ಲಿ ಮಾಡಬೇಕು, ಯಾವಾಗ ಪ್ರಾರಂಭಿಸಬೇಕು, ಯಾವಾಗ ನಿಲ್ಲಿಸಬೇಕು, ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಬದಲಾವಣೆಗಳೇನು, ಇವುಗಳೆಲ್ಲವನ್ನ ಮೇಲೆ ಕೆಲವೊಂದು ಷರತ್ತುಗಳನ್ನು, ಕೆಲವೊಂದು ಏನಾಗ್ತಾ ಹೋಗುತ್ತೆ, ಕೆಲವೊಂದು ಆರ್ಡರ್ಸ್ ಮತ್ತು ಷರತ್ತು ಕಂಡೀಷನ್ಸ್ನ ಹಾಕ್ತಾ ಹೋಗ್ತಾರೆ ಅಂತ ಹೇಳಿ. ಓಕೆ, ಸೊ ನೆಕ್ಸ್ಟ್ ಒನ್ ದಟ್ ಈಸ್ ಮೋಟಿವೇಶನ್, ಅಂದರೆ ಪ್ರೇರಣೆ ಅಂತ ಹೇಳಿ. ಎಸ್, ಸಂಘಟನೆಯ ಕಾರ್ಯಗಳನ್ನು ನಿರ್ವಹಿಸಬೇಕು ಅಂತಂದರೆ ಒಬ್ಬ ವ್ಯಕ್ತಿಯ ಭಾವನೆಗಳನ್ನು ಪರಿವರ್ತಿಸೋದಕ್ಕೆ ನಾವೇನಂತ ಕರಿತೀವಿ, ಪ್ರೇರಣೆ. ಅಂದರೆ ಆ ವ್ಯಕ್ತಿಯು ತನ್ನ ವೈಯಕ್ತಿಕವಾಗಿ ಯಾವುದೇ ರೀತಿಯಾದಂತಹ ಒತ್ತಡಕ್ಕೊಳಗಾಗದೆ ತಾನೇ ಅಂದರೆ ಸ್ವಯಂವಾಗಿ ಅವನು ಆ ಕೆಲಸ ಮಾಡಲಿಕ್ಕೆ ಪ್ರೇರಿತನಾಗಬೇಕು ಅಥವಾ ಕೆಲಸವನ್ನು ಮಾಡಬೇಕು ಅನ್ನುವಂತಹ ಭಾವನೆ ಹುಟ್ಟಬೇಕು. ಇದಕ್ಕೆ ನಾವೇನಂತ ಕರಿತೀವಿ, ಪ್ರೇರಣೆ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಕೆಲಸ ಮಾಡ್ತಕ್ಕಂತಹ ಉದ್ಯೋಗಿಗಳ ಮನಸ್ಸಲ್ಲಿ ಪೂರಕವಾದಂತಹ ವಿಚಾರಗಳನ್ನು ತುಂಬೋದು. ಅಂದರೆ ಪ್ರೇರಣೆಯನ್ನು, ಉತ್ತೇಜಕಗಳನ್ನು ನೀಡೋದ್ರಿಂದ ನಾವು ಆ ಒಂದು ಭಾವನೆಯನ್ನು ಸೃಷ್ಟಿಸ್ಬೋದು ಅಂಥೇಳಿ. ಇದು ವ್ಯಕ್ತಿಯ ಮನಸ್ಸಿನ ಮೇಲೆ ನೇರ ಪರಿಣಾಮವನ್ನು ಉಂಟು ಮಾಡುತ್ತೆ. ಅಂದರೆ ಆ ವ್ಯಕ್ತಿ ತನ್ನ ಕಾರ್ಯದಲ್ಲಿ ತನ್ನನ್ನು ತಾನೇ ತೊಡಗಿಸುವಂತೆ ಮಾಡುವಂತಹ ಒಂದು ಕೆಲಸ ಯಾವುದು, ಮೋಟಿವೇಶನ್ ಅಂತ ಹೇಳಿ. ಸೊ ಹಾಗಾಗಿ ಇಟ್ ಈಸ್ ಅ ಫೇವರಬಲ್ disposition in a persons towards doing a thing. This positive initiation of providing people some incentives, motive and inner urge to the given task and extend their best efforts. ಅವರು ಎಷ್ಟು ಸಾಧ್ಯನೋ ಅಷ್ಟು ಶ್ರಮ ವಹಿಸಲಿಕ್ಕೆ ಇನ್ಸೆಂಟಿವ್ಸ್ಗಳನ್ನು ಕೊಡೋದ್ರ ಮುಖಾಂತರ, ಮೋಟಿವೇಟ್ ಮಾಡೋದ್ರ ಮುಖಾಂತರ ಏನು ಮಾಡ್ತಾ ಹೋಗ್ತಾರೆ, ಒಂದು ವ್ಯವಹಾರ ಸಂಸ್ಥೆ ಅವ್ರ ಜೊತೆಗೆ ಸಂವಹನ ಪ್ರಕ್ರಿಯೆಯನ್ನು ಮಾಡ್ತಾ ಹೋಗ್ತಾರೆ. ಕಮ್ಯುನಿಕೇಷನ್ ಎಫೆಕ್ಟಿವ್ಲಿ ಮೋಟಿವೇಟ್ಸ್ ದ ಸಬಾರ್ಡಿನೇಟ್ಸ್ ಡೂ ವೆಲ್. ಸಂವಹನ ಅನ್ನೋದು ಅಂತಹ ಸಂದರ್ಭಗಳಲ್ಲಿ ಅಲ್ಲಿರ್ತಕ್ಕಂಥ ಎಂಪ್ಲಾಯೀಸ್ ಏನಿದ್ದಾರೆ ಪರಿಣಾಮಕಾರಿಯಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ. ಓಕೆ, ಸೊ ನೆಕ್ಸ್ಟ್ ಒನ್ ದಟ್ ಈಸ್ ಅಡ್ವೈಸ್ ಆ್ಯಂಡ್ ಕೌನ್ಸಿಲಿಂಗ್, ಉಪದೇಶ ಮತ್ತು ಸಲಹೆ. ಉಪದೇಶ ನೀಡೋದಂದ್ರೆ ಏನು, ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು, ಅಥವಾ ಯಾವುದು ಸರಿ ಯಾವುದು ತಪ್ಪು ಅನ್ನುವಂತಹ ಅಭಿಪ್ರಾಯವನ್ನು ಹೇಳೋದು, ವ್ಯಕ್ತಪಡಿಸೋದು. ಅಥವಾ ಉಪದೇಶ ಅಂತಂದರೆ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು, ಸರಿ ಮತ್ತು ತಪ್ಪುಗಳ ಬಗ್ಗೆ ಅಭಿಪ್ರಾಯವನ್ನು
ವ್ಯಕ್ತಪಡಿಸೋದು ಅಂತ ಹೇಳಿ. ಸೊ ಹಾಗೇನೆ ಜ್ಞಾನ ನೀಡಬೇಕು ಅಂದರೆ ನಾಲೆಡ್ಜ್ ಕೊಡಬೇಕು ಅಂತಂದರೆ ಇಲ್ಲಿ ಇನ್ಫಾರ್ಮೇಷನ್ ಮಾಹಿತಿ ಮಾತ್ರ ನೀಡಲ್ಪಡೋದ್ರಿಂದ ಉಪದೇಶ ಅನ್ನೋದು ಜ್ಞಾನಕ್ಕಿಂತ ವಿಭಿನ್ನ ಆಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಹೋಗ್ತಾರೆ. ಎಸ್, ಸೊ ಅಡ್ವೈಸ್ ಮೀನ್ಸ್ ಇಟ್ ಈಸ್ ಸಿಂಪಲ್ ಟು ಗಿವ್ ಅನ್ ಒಪಿನಿಯನ್ ಅಬೌಟ್ ವಾಟ್ ಟು ಡೂ ಆರ್ ಹೌ ಟು behave and is different from information which gives knowledge or news. ಎಸ್, ಸೊ ಇಲ್ಲಿ ಉಪದೇಶ ಮಾಡೋದೇನಿದೆ ಇದು ಮಾಹಿತಿಯನ್ನು ನೀಡುತ್ತೆ, ಜೊತೆಗೆ ಯಾವ ಕೆಲಸವನ್ನು ಮಾಡಬೇಕು ಯಾವ ಕೆಲಸವನ್ನು ಮಾಡಬಾರ್ದು ಅನ್ನೋದನ್ನು ಕೂಡ ಹೇಳ್ತಾ ಹೋಗುತ್ತೆ ಅಂತ ಹೇಳಿ. ಎಸ್, advice may be communicated as a result of a special request or it may be communicated to a large public in the form of published articles, speech by experts or special journals. ಎಸ್, ಸೊ ಇಲ್ಲೇನಾಗ್ತಾ ಹೋಗುತ್ತೆ, ಉಪದೇಶ ಬೇಕಂದಾಗ ವಿಷಯ ವಿನಂತಿಯ ಮೇರೆಗೆ ಮಾಡಲಾಗ್ತದೆ. ಅಂದರೆ ವಿಷಯವನ್ನು ಆ ಒಂದು ವಿಷಯದ ಬಗ್ಗೆ ವಿಶೇಷವಾಗಿ ವಿನಂತಿಯನ್ನು ಮಾಡಲಾಗ್ತದೆ, ಅಥವಾ ಸಾರ್ವಜನಿಕರಿಗೆ ಬರಹದ ರೂಪದಲ್ಲಿ ಅಥವಾ ಭಾಷಣ ರೂಪದಲ್ಲಿ ಉಪದೇಶವನ್ನು ನೀಡ್ತಾ ಹೋಗ್ತಾರೆ. ಸೊ ಇವೆಲ್ಲವೂ ಉಪದೇಶವನ್ನು ಮಾಡ್ತಕ್ಕಂತಹ ಮಾಧ್ಯಮಗಳು, ಅಂದರೆ ಬರವಣಿಗೆಯ ಮೂಲಕನೂ ಆಗಿರ್ಬೋದು ಅಥವಾ ಭಾಷಣಗಳ ಮುಖಾಂತರನೂ ಕೂಡ ಆಗಿರ್ಬೋದು ಅಂತ ಹೇಳಿ. ಹಾಗೆಯೇ ಕೌನ್ಸಿಲಿಂಗ್ ಈಸ್ ಮೋರ್ ಆರ್ಗನೈಸ್ಡ್ ಆ್ಯಂಡ್ ಸ್ಪೆಷಲೈಸ್ಡ್ ಫಾರ್ಮ್ ಆಫ್ advice and calls for requisite specialized skills in the person's counseling. Yes, the matters relating to law, psychology, medicine, etc. require enterprise and specialization in respective areas. ಸಾಮಾನ್ಯವಾಗಿ ಸಲಹೆಗಳನ್ನು ವೈಯಕ್ತಿಕ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಮಾತ್ರ ಬಳಸಲಾಗ್ತದೆ. ಇವುಗಳಲ್ಲಿ ವಿಶೇಷವಾಗಿ ಹೇಳೋದಾದರೆ ಹಣಕಾಸು ಆಗಿರ್ಬೋದು, ಕೌಟುಂಬಿಕವಾಗಿ ಅಂದರೆ ಕುಟುಂಬ ಅಂದರೆ ಅಲ್ಲಿ ವರ್ಕ್ ಮಾಡ್ತಕ್ಕಂಥ ಕೆಲಸಗಾರರ ಕೌಟುಂಬಿಕವಾಗಿಯೂ ಆಗಿರ್ಬೋದು, ಪ್ರೀತಿ ಪ್ರೇಮ ಮತ್ತು ಮನೆಯ ಸಂಬಂಧಿಸಿದಂತೆ ಅಲ್ಲಿ ಮನೆಯ ಸಂಬಂಧಿಗಳು ಕೂಡ ಸಂಬಂಧಿಸಿರುತ್ತೆ ಅಂತ ಹೇಳಿ. ಸೊ ನಾವು ಸಾಮಾನ್ಯವಾಗಿ ಸಲಹೆಯನ್ನು ನೀಡ್ತಾ ಹೋಗ್ತೀವಿ ಹಣಕಾಸು ಸಂಬಂಧಪಟ್ಟ ಹಾಗೆ. ಸೊ ಬೇರೆ ಬೇರೆ ರೀತಿಯಾದ ಅಂದರೆ ಎಲ್ಲ ಸಂದರ್ಭಗಳಲ್ಲೂ ಕೂಡ ಇಂತಹ ಸಂದರ್ಭಗಳಲ್ಲಿ ಸಂವಹನ ಅನ್ನೋದು ಅತ್ಯಂತ ಪರಿಣಾಮಕಾರಿಯಾಗಿರುತ್ತೆ ಅಂತ ಹೇಳಿ. ಓಕೆ, ಸೊ ಇಲ್ಲ ಅಂತಂದರೆ ಈ ಸಂವಹನ ಅನ್ನೋದು ಇಲ್ಲ ಅಂತಂದರೆ ಅಲ್ಲಿ ಕೆಲಸ ಮಾಡ್ತಕ್ಕಂತಹ ಉದ್ಯೋಗಿಗಳೇನಿರ್ತಾರೆ, ನೌಕರರೇನಿರ್ತಾರೆ, ಅವರು ಮಾನಸಿಕ ಖಿನ್ನತೆಗೆ ಒಳಗಾಗ್ತಾರೆ, ಅಸ್ಪಷ್ಟತೆಯನ್ನು ಒಳಗೊಂಡಿರ್ತಾರೆ. ಅಂದರೆ ಇಂತಹ ಮಾನಸಿಕ ರೋಗಗಳಿಂದ ಬಳಲ್ತಾ ಇರೋರನ್ನ ಅಲ್ಲಿ ಸಲಹೆ ಸೂಚನೆಗಳನ್ನು ನೀಡೋದ್ರ ಮುಖಾಂತರ ಉತ್ತಮ ಒಂದು ವ್ಯವಸ್ಥಾಪನವನ್ನು ಅಂದರೆ ಉತ್ತಮ ನಿರ್ವಹಣೆಯನ್ನು ಪಾಲಿಸ್ಕೊಂಡು ಹೋಗ್ತಕ್ಕಂಥದ್ದು ಟಾಪ್ ಲೆವೆಲ್ ಅವ್ರ ಜವಾಬ್ದಾರಿ ಆಗಿರುತ್ತೆ. ಸೊ ಅವರು ಮಾಡ್ತಕ್ಕಂಥದ್ದು ಯಾವುದ್ರ ಮೂಲಕ ಅಂದರೆ ಈ ಸಂವಹನದಿಂದ ಅಂಥೇಳಿ. ಓಕೆ, ಸೊ ನೆಕ್ಸ್ಟ್ ಒನ್ ದಟ್ ಈಸ್ ಎಜುಕೇಷನ್ ಆ್ಯಂಡ್ ಟ್ರೈನಿಂಗ್. ಎಸ್, ಶಿಕ್ಷಣ ಮತ್ತು ತರಬೇತಿ ಅಂಥೇಳಿ. ಎಸ್, ಕಮ್ಯುನಿಕೇಷನ್ ಕ್ಯಾನ್ ಬಿ ಯೂಸ್ಡ್ ಟು ವೈಡನ್ ಟು ದ ಎವರ್ widening circle of knowledge. Educating employees at all levels about the organization. ಎಸ್, ಸೊ ಅಲ್ಲಿ ಆ ಒಂದು ವ್ಯವಹಾರ ಸಂಸ್ಥೆಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಇರ್ತಕ್ಕಂತಹ ಎಲ್ಲ ಹಂತದವರು ಇರ್ತಕ್ಕಂಥ ಎಂಪ್ಲಾಯೀಸ್ಗೆ ಶಿಕ್ಷಣವನ್ನು ನೀಡೋದು. ಯಾವುದ್ರ ಬಗ್ಗೆ? ಒಂದು ವ್ಯವಹಾರ ಸಂಸ್ಥೆಯ ಬಗ್ಗೆ, ಎಲ್ಲ ಉದ್ಯೋಗಿಗಳಿಗೆ ಕಾರ್ಯದ ಬಗ್ಗೆ ಅಥವಾ ಸಂಬಂಧದ ಬಗ್ಗೆ, ಅಧಿಕಾರದ ಬಗ್ಗೆ, ಜವಾಬ್ದಾರಿಯ ಬಗ್ಗೆ, ಪ್ರವರ್ತನೆಯ ಬಗ್ಗೆ, ಅಲ್ಲಿ ಆ ಒಂದು ವ್ಯವಹಾರ ಸಂಸ್ಥೆಗಳಲ್ಲಿ ಇರ್ತಕ್ಕಂತಹ ಸೌಲಭ್ಯಗಳ ಬಗ್ಗೆ, ಸೌಕರ್ಯಗಳ ಬಗ್ಗೆ, ಅಂದರೆ ಶಿಸ್ತುಬದ್ಧ ನಡವಳಿಕೆಯ ಬಗ್ಗೆ ಏನಾಗ್ತಾ ಹೋಗುತ್ತೆ ತಿಳಿಸಿ ಹೇಳೋದಾಗಿರುತ್ತೆ ಅಂಥೇಳಿ. ಹಾಗೆಯೇ ತರಬೇತಿ ಅಂತಂದರೆ ಕಾರ್ಯಕಾರಿ ಸಂಬಂಧಗಳನ್ನು ವಾಸ್ತವಿಕವಾಗಿ ಏನು ಮಾಡ್ಬೋದು, ಆ ಕಾರ್ಯವನ್ನು ಮಾಡಬೇಕು ಅಂತಂದರೆ ಹೇಗೆ ಬಳಸಬೇಕು ಅನ್ನೋದನ್ನು ತಿಳಿಸ್ತಕ್ಕಂಥ ಒಂದು ವ್ಯವಸ್ಥೆ ಆಗಿದೆ. ಸೊ ಇಲ್ಲಿ ಕೆಲಸ ಮಾಡಲಿಕ್ಕೆ ಅಗತ್ಯವಾಗಿರ್ತಕ್ಕಂತಹ ನೈಪುಣ್ಯಗಳನ್ನು ಕಲಿಸ್ಕೊಡ್ಲಾಗ್ತದೆ. ಅಂದರೆ ನೀವೆಲ್ಲಾದರೂ ಒಂದು ಜಾಬಿಗೆ ಹೋದ್ರಿ ಅಂತಂದರೆ ಅಲ್ಲಿ ಮೊದಲು ಟ್ರೈನಿಂಗ್ ತರಬೇತಿಯನ್ನು ನೀಡ್ತಾ ಹೋಗ್ತಾರೆ. ಸೊ ಅಲ್ಲಿ ಮಾಡ್ತಕ್ಕಂಥದ್ದು ಆ ಕೆಲಸವನ್ನು ಹೇಗೆ ಮಾಡಬೇಕು, ಹೇಗೆ ಬಳಸಬೇಕು ಅಂತ ಒಂದು ತಿಳಿಸ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ ಅದು. ಓಕೆ, ಸೊ ನೆಕ್ಸ್ಟ್ ದಟ್ ಈಸ್ ವಾರ್ನಿಂಗ್, ಎಚ್ಚರಿಕೆಗಳು. ಎಸ್, ಇಟ್ ಮೀನ್ಸ್ ಟು ಇನ್ಫಾರ್ಮ್ ಎ ಪರ್ಸನ್ ಆಫ್ ಅನ್ಪ್ಲೆಸೆಂಟ್ ಕಾನ್ಸಿಕ್ವೆನ್ಸಸ್ ಆರ್ ಪಾಸಿಬಲ್ ಡೇಂಜರ್, ಆಲ್ಸೋ ಅರ್ಜಿಂಗ್ ಟು ಬಿ ಕೇರ್ಫುಲ್, ಕಾಷನ್ಸ್ ಅಬೌಟ್ ಸಮ್ ಪಾಸಿಬಿಲಿಟೀಸ್. ಎಸ್, ಸಂಪರ್ಕದ ಒಂದು ಪ್ರಬಲ ಸಾಧನ ಅಂತ ಅಂದರೆ ಅದು ವಾರ್ನಿಂಗ್, ಎಚ್ಚರಿಕೆ ಅಂಥೇಳಿ. ವ್ಯಕ್ತಿ ಯಾವ ಒಂದು ವ್ಯಕ್ತಿಗೆ ತನಗೆ ವಹಿಸಿಕೊಟ್ಟಿರ್ತಕ್ಕಂತಹ ಕಾರ್ಯವನ್ನು ತಕ್ಷಣವೇ ನಿರ್ವಹಿಸಲು
ಆಗುವಂತೆ ಪ್ರೇರೇಪಿಸ್ತಾರೆ. ಸೊ ಅವನು ಮಾಡಿಲ್ಲ ಅಂತಂದರೆ, ಸಂಸ್ಥೆಯ ನೀತಿ ನಿಯಮಗಳನ್ನು ಉಲ್ಲಂಘಿಸಿದರೆ, ಉದ್ಯೋಗಿಗಳ ನಡತೆಯಲ್ಲಿ ಸರಿಯಾಗಿ ಕಂಡು ಬರಲಿಲ್ಲ ಅಂತಂದರೆ ಅಲ್ಲಿ ಎಚ್ಚರಿಕೆಯನ್ನು ನೀಡಲಿಕ್ಕೆ ಏನು ಮಾಡ್ತಾ ಹೋಗ್ತಾರೆ, ಮೇಲು ಹಂತದವರು ಕೆಳ ಹಂತದವ್ರ ಜೊತೆಗೆ ಸಂಪರ್ಕವನ್ನು ಮಾಡ್ತಾರೆ. ಅಂದರೆ ಆ ಶಿಸ್ತುಗಳನ್ನು ಸರಿಯಾಗಿ ಪಾಲಿಸಬೇಕು, ಕೊಟ್ಟಿರ್ತಕ್ಕಂಥ ಕೆಲಸಗಳನ್ನು ಸರಿಯಾಗಿ ಮಾಡಬೇಕು, ಹಾಗೆ ದಾಖಲೆಗಳನ್ನು ಹಾಳು ಮಾಡೋದಾಗಿರ್ಬೋದು, ಇಂಥ ಕೆಲಸಗಳನ್ನು ಮಾಡಲಿಕ್ಕೆ ಅವರು ಅವಕಾಶ ಕೊಡೋದಿಲ್ಲ. ಸೊ ಅಂಥ ಸಂದರ್ಭಗಳಲ್ಲಿ, ಅಂದರೆ ಏನಾದರೂ ದುರ್ನಡತೆ ಅಂದರೆ ಮಿಸ್ಬಿಹೇವ್ ಮಾಡಿದರೆ, ಸೊ ಅಂಥ ಸಂದರ್ಭಗಳಲ್ಲಿ ಇವ್ರು ಏನು ಮಾಡ್ತಾರೆ, ಬೇರೆಯವ್ರಿಗೆ ಏನು ಮಾಡ್ತಾರೆ, ಕೆಲವೊಂದು ಸಾರಿ ಜೊತೆಗೆ ಕೆಲಸ ಮಾಡ್ತಕ್ಕಂಥ ಎಂಪ್ಲಾಯೀಸು ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ತಪ್ಪು ದಾರಿಗೆ ಎಳಿತಾ ಇರ್ತಾನೆ. ಸೊ ಅಂಥ ಸಂದರ್ಭಗಳಲ್ಲಿ ಇವರು ವಾರ್ನಿಂಗ್ ಮಾಡಲಿಕ್ಕೆ ಸಂಪರ್ಕ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ ಅಂತ ಹೇಳಿ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ದ ಆಬ್ಜೆಕ್ಟಿವ್ಸ್ ರಿಗಾರ್ಡಿಂಗ್ ದ ಡೌನ್ವರ್ಡ್ ಕಮ್ಯುನಿಕೇಷನ್. ನೆಕ್ಸ್ಟ್ ಐ ವಿಲ್ ಗೋ ಫಾರ್ upward communication. So see this picture, upward communication, that is, so downward communication andre from top level to lower level, upward communication antandre lower level to top level. Okay, see this, superiors, subordinates are to be communicate with the superiors. In the previous, that is, superiors are to be communicate with the subordinates. Here upward means subordinates are to be communicate with the superiors. Okay, so let us discuss one by one what are the objectives of upward communication. So first one, that is ರಿಕ್ವೆಸ್ಟ್ ಅಂದರೆ ವಿನಂತಿ ಮಾಡ್ಕೊಳ್ಳೋದು ಅಂತ. ಅಂದರೆ ವಿನಂತಿ ಯಾವಾಗ ಮಾಡ್ತಾರೆ, ಸೊ ಇಲ್ಲಿ ಏನಾಗ್ತಾ ಹೋಗುತ್ತೆ, ಕೆಲವೊಮ್ಮೆ ಅಲ್ಲಿ ಕೆಲಸ ಮಾಡ್ತಕ್ಕಂತಹ ನೌಕರರು ಏನಿರ್ತಾರೆ ಅವರು ಮೇಲು ಹಂತದವ್ರ ಜೊತೆಗೆ ಸಂಪರ್ಕ ಮಾಡಬೇಕಾಗುತ್ತೆ. ಅಂದರೆ ಇವಾಗ ಫೋರ್ಮ್ಯಾನ್ ಇದ್ದಾನೆ ಅಂತ ಹೇಳಿದರೆ ಅವನು ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ನಲ್ಲಿ ಇರ್ತಕ್ಕಂಥ ಮ್ಯಾನೇಜರ್ಗೆ ಏನು ಮಾಡ್ತಾನೆ, ರಿಕ್ವೆಸ್ಟ್ ಮಾಡ್ಕೊಳ್ತಾನೆ ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ದಿಸ್ ಮೇ ಬಿ ಐದರ್ ಇನ್ ಓರಲ್ ಆರ್ ರಿಟರ್ನ್, ಅಂದರೆ ಇದು ಕೇಳ್ಕೊಳ್ತಾನೆ, ಅಂದರೆ ಮೌಖಿಕವಾಗಿ ಅಥವಾ ಬರವಣಿಗೆ. ಅಂದರೆ ನಾವು ಒಂದು ದಿನ ರಜೆ ಬೇಕಾಗಿರುತ್ತೆ, ರಿಕ್ವೆಸ್ಟ್ ಫಾರ್ ಲೀವ್ ಅಂದರೆ ಒಂದು ದಿನ ರಜೆ ಬೇಕಾಗಿರುತ್ತೆ. ಅಂಥ ಸಂದರ್ಭಗಳಲ್ಲಿ ಅವನು ಮೌಖಿಕವಾಗಿ ಕೇಳ್ಬೋದು, ಸರ್ ಹೀಗೆ ನನಗೆ ಒಂದು ದಿನ ರಜೆ ಬೇಕಾಗಿದೆ ಅಂತ. ಸೊ ಅವ್ನು ಕಮ್ಯುನಿಕೇಟ್ ಮಾಡ್ತಾ ಇದ್ದಾನೆ ಯಾರ ಜೊತೆಗೆ, ಸುಪೀರಿಯರ್ಸ್ ಜೊತೆಗೆ, ಹೌದಾ. ಸೊ ಅಥವಾ ಅವ್ರು ಏನು ಮಾಡ್ತಾನೆ, ಒಂದು ಲೆಟ್ರಲ್ಲಿ ಬರೆದು ಏನು ಮಾಡ್ತಾನೆ, ನನಗೆ ಲೀವ್ ಬೇಕಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಹೋಗ್ತಾರೆ. ಅಥವಾ ನನಗೆ ಈ ಥರ ಸಮಸ್ಯೆ ಇದೆ, ಸೊ ನನಗೆ ಕೆಲವೊಂದು ಸಂದರ್ಭಗಳಲ್ಲಿ ತರಬೇತಿ ನೀಡುವಂತಹ ಸಂದರ್ಭಗಳಲ್ಲಿ ಎಸ್ಪೆಷಲಿ ಆ ಟೈಮಲ್ಲಿ ಅವ್ರು ಜಾಯಿನ್ ಆಗಲಿಕ್ಕೆ ಆಗೋದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ಅವರು ರಿಕ್ವೆಸ್ಟ್ ಮಾಡ್ಕೊಳ್ತಾ ಹೋಗ್ತಾರೆ. ಓಕೆ, ಸೊ ನೆಕ್ಸ್ಟ್ ಒನ್, ದಟ್ ಈಸ್ ಅಪ್ಲಿಕೇಶನ್, ಅರ್ಜಿಯನ್ನು ಹಾಕೋದು ಅಂತ ಹೇಳಿ. ಇದು ಸಾಮಾನ್ಯವಾಗಿ ಯಾವಾಗ ಬರುತ್ತೆ ಅಂತ ಹೇಳಿದರೆ, ಉದ್ಯೋಗಕ್ಕಾಗಿ ಅಂದರೆ ಅರ್ಜಿ ಹಾಕುವಾಗ, ಅಂದರೆ ಕೆಲವೊಮ್ಮೆ ಅಪ್ಲಿಕೇಶನ್ ಹಾಕ್ತಾ ಇರ್ತಾರಲ್ವ, ಸೊ ಆವಾಗ ಇಲ್ಲಿ ಕಮ್ಯುನಿಕೇಷನ್ ಮಾಡ್ತಾ ಹೋಗ್ತೀವಿ. ಅಂದರೆ ಒಂದು ಅರ್ಜಿ, ಯಾವುದಾದ್ರೂ ಒಂದು ಹುದ್ದೆಗೆ ಸಂಬಂಧಪಟ್ಟಾಗೆ ನಾವು ಅರ್ಜಿ ಹಾಕ್ತಾ ಇದ್ದೀವಿ ಅಂತಂದರೆ ಅಲ್ಲಿ ಸೂಕ್ತವಾದ ವಿವರಗಳನ್ನು ಸಮರ್ಪಕವಾಗಿ ಬರೆದಿರಬೇಕು, ಹೌದಾ. ಸೊ ಒಂದು ಏನಾದರೂ ನೇಮ್ ಆಗಿರ್ಬೋದು, ಅಥವಾ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಅಥವಾ ಕ್ವಾಲಿಫಿಕೇಷನ್ ಆಗಿರ್ಬೋದು, ಇದು ಒಂದು ಏನಾದರೂ ತಪ್ಪಾಗಿತ್ತು ಅಂತಂದರೂ ಕೂಡ ಸೊ ಆ ಒಂದು ಉದ್ಯೋಗವನ್ನು ಕಳೆದುಕೊಳ್ಳುವಂಥ ಸ್ಥಿತಿ ಇರುತ್ತೆ. ಸೊ ನಾವು ಹಾಕ್ತಕ್ಕಂಥ ಇನ್ಫಾರ್ಮೇಷನ್ ಏನಿದೆ ಅದು ಮೇಲು ಹಂತದವರಿಗೆ ಕಮ್ಯುನಿಕೇಟ್ ಮಾಡ್ತಾ ಇರ್ತಾರೆ. ಅಂದರೆ ಆ ಒಂದು ಆಧಾರದ ಮೇಲೆ ನಮಗೆ ಕೆಲಸವನ್ನು ಸಿಗುವಂಥ ಚಾನ್ಸಸ್ ಇರುತ್ತೆ. ಸೊ ಅಲ್ಲಿ ಏನಾದರೂ ಮಿಸ್ಕಮ್ಯುನಿಕೇಷನ್ ಅಂದರೆ ಸಂವಹನದಲ್ಲಿ ಏನಾದರೂ ತಪ್ಪಾಯಿತು ಅಂತಂದರೆ ಆ ಕೆಲಸವನ್ನು ಕಳ್ಕೊಳ್ಬೇಕಾಗುತ್ತೆ. ಅಥವಾ ಅದು ಸರಿಯಾಗಿತ್ತು ಅಂತಂದರೆ ನಮಗೆ ಹೆಚ್ಚು ಅಂಕ ಕೊಡ್ಬೋದು, ಅಥವಾ ಆ ಒಂದು ಉದ್ಯೋಗಕ್ಕೆ ನಮ್ಮನ್ನು ಹೈರ್ ಮಾಡ್ಕೊಳ್ಬೋದು ಅಂತ. ಓಕೆ, ಸೊ ನೆಕ್ಸ್ಟ್ ಒನ್, ದಟ್ ಈಸ್ ಅಪೀಲ್, ಅಂದರೆ ಮನವಿ ಅಂತ ಹೇಳಿ. ಅಂದರೆ ಸಾಮಾನ್ಯವಾಗಿ ಉದ್ಯೋಗಿ ತಾನು ಏನಾದರೂ ತಪ್ಪು ಮಾಡಿದಾಗ ಅಥವಾ ಏನು ಮಾಡ್ತಾ ಹೋಗ್ತಾನೆ, ಅಪೀಲ್ ಮಾಡ್ತಾ ಹೋಗ್ತಾನೆ. ಇಟ್ ಈಸ್ ಅ ಪೊಲೈಟ್ ವೇ ಆಫ್ ರಿಟರ್ನ್ ರಿಕ್ವೆಸ್ಟ್ ಆಸ್ಕಿಂಗ್ ಫಾರ್ ಸಚ್ ಎ ಹೆಲ್ಪ್ ವಿಚ್ ಆಸ್ ಅ ಮ್ಯಾಟರ್ ಆಫ್ ರೈಟ್ ಈಸ್ ನಾಟ್ ಅವೈಲೇಬಲ್. ಇಟ್ ಈಸ್ ಸಮ್ ಕೈಂಡ್ ಆಫ್ ಗ್ರೇಸ್ ಟು ಬಿ ಗಿವನ್ ಬೈ ಹೈಯರ್ ಅಥಾರಿಟಿ ಅಂತ ಹೇಳಿ. ಅಂದರೆ ಸಾಮಾನ್ಯವಾಗಿ ಉದ್ಯೋಗಿ ತಾನು ಕೇಳಿಕೊಳ್ಳುವಂತಹ ವಿಷಯದಲ್ಲಿ ಹೆಚ್ಚಿನ ಸತ್ಯ ಇದೆ, ವಾಸ್ತವವಿದೆ ಅಂತ ಮೇಲಾಧಿಕಾರಿಗಳಿಗೆ ಮುಂದಿಡುವಂತಹ ಒಂದು ಶಿಸ್ತುಬದ್ಧ ನಡವಳಿಕೆಗೆ ನಾವೇನಂತ ಕರಿತೀವಿ, ಅಪೀಲ್ ಅಥವಾ ಮೇಲ್ಮನವಿ ಅಂತ ಹೇಳಿ ಕರಿತಾ ಹೋಗ್ತೀವಿ. ಈ ಸಂದರ್ಭದಲ್ಲೂ ಕೂಡ ಅವನು ಕಮ್ಯುನಿಕೇಟ್ ಮಾಡ್ತಾ ಹೋಗ್ತಾನೆ, ಯಾರ ಜೊತೆಗೆ, ಸುಪೀರಿಯರ್ಸ್ ಜೊತೆಗೆ. ಹಾಗೆಯೇ ಸಲಹೆಗಳು ಅಂಥೇಳಿ, ಅಂದರೆ ಸಜೆಷನ್ಸ್. ಫೋರ್ತ್ ಒನ್, ದಟ್ ಈಸ್ ಸಜೆಷನ್ಸ್, ಸಲಹೆಗಳು ಅಂತ. ಅಂದರೆ ಮೇಲಾಧಿಕಾರಿಗಳು ಕೆಲವೊಂದು ಸಂದರ್ಭಗಳಲ್ಲಿ ತಾವು ಆದೇಶಿಸ್ತಕ್ಕಂತಹ ನಿಯಮಗಳ ಬಗ್ಗೆ, ಆದೇಶಗಳ ಬಗ್ಗೆ ಅಥವಾ ಬದಲಾವಣೆಗಳ ಬಗ್ಗೆ ಸಂಸ್ಥೆಯಲ್ಲಿ ಅಥವಾ ಇತರರು ಹೇಗೆ ಅದನ್ನು ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಸಲಹೆಗಳನ್ನು ನೀಡ್ತಾ ಹೋಗ್ತಾರೆ. ಸೊ ಆವಾಗ ಏನಾಗ್ತಾ ಹೋಗುತ್ತೆ, ಆ ಸಲಹೆಗಳು ಮುಕ್ತ ಅಭಿಪ್ರಾಯಗಳಂದರೆ ಅಲ್ಲಿರ್ತಕ್ಕಂತಹ ಲೋಯರ್ ಲೆವೆಲ್ ಮ್ಯಾನೇಜ್ಮೆಂಟ್ನವರಾಗಿರ್ಬೋದು, ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ನವರಾಗಿರ್ಬೋದು, ಆ ಒಂದು ಆದೇಶಗಳಿಗೆ ಸಂಬಂಧಪಟ್ಟ ಹಾಗೆ ತಮ್ಮ ಒಂದು ಸಲಹೆಗಳನ್ನು ನೀಡ್ತಾ ಹೋಗ್ತಾರೆ ಅಂತ ಹೇಳಿ. ನೆಕ್ಸ್ಟ್ ಒನ್, ದಟ್ ಈಸ್
ಕಂಪ್ಲೇಂಟ್ಸ್ ಅಂದರೆ ತಕರಾರುಗಳು, ಏನಾದರೂ ದೂರುಗಳಿತ್ತು ಅಂತಂದರೆ ಅಲ್ಲಿ ಒಂದು ವ್ಯವಹಾರ ಸಂಸ್ಥೆಯಲ್ಲಿ ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಾ ಇದ್ದಾನೆ ಅಂದರೆ ಅವನಿಗೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ತೊಂದರೆಗಳನ್ನು ನೋಡ್ತೀವಿ, ಅಥವಾ ಅನ್ಯಾಯಕ್ಕೆ ಒಳಗಾಗ್ತಾರೆ, ಅಥವಾ ಅವನಿಗೆ ಆ ಒಂದು ಕೆಲಸದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ಅಸಂತೋಷಕರ ಅಂತಂದರೆ ಅವನಿಗೆ ಸ್ಯಾಲ್ರಿ ಆಗಿರ್ಬೋದು, ಅಥವಾ ಅಲ್ಲಿ ಕೆಲಸ ಮಾಡ್ತಕ್ಕಂಥ ವರ್ಕಿಂಗ್ ಎನ್ವಿರಾನ್ಮೆಂಟ್ ಆಗಿರ್ಬೋದು. ಸೊ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ತೊಂದರೆಗಳನ್ನು ಅನುಭವಿಸ್ತಾ ಇರ್ತಾನೆ, ಅಥವಾ ತನಗೆ ಯಾವುದಾದ್ರೂ ಅನ್ಯಾಯ ಆಯಿತು ಅಂತಂದರೆ ಸೊ ಆ ಸಂದರ್ಭಗಳಲ್ಲಿ ಅವನೇನು ಮಾಡ್ತಾ ಹೋಗ್ತಾನೆ, ಅಲ್ಲಿರ್ತಕ್ಕಂಥ ಸುಪೀರಿಯರ್ಸ್ಗೆ ಕಂಪ್ಲೇಂಟ್ ಮಾಡ್ತಾ ಹೋಗ್ತಾನೆ. ಅಂದರೆ ಸೊ ಅವನು ಏನಾದರೂ ಆ ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮೋಷನ್ ನೀಡುವಾಗ ಅಥವಾ ಸೌಲಭ್ಯ ನೀಡುವಾಗ ಇರ್ತಕ್ಕಂಥ ನಿಯಮಗಳನ್ನು ಅಲ್ಲಿ ಕೆಲಸ ಮಾಡೋರು ಆ ನಿಯಮಗಳನ್ನು ಪಾಲಿಸದೇ ಇದ್ದಾಗ ಅಲ್ಲಿ ಇರ್ತಕ್ಕಂತಹ ಸೂಪರ್ವೈಸರ್ ಏನಿರ್ತಾರೆ ಸೊ ಅವರು ಏನು ಮಾಡ್ತಾರೆ, ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ಗೆ ಕಂಪ್ಲೇಂಟ್ ಮಾಡ್ತಾ ಹೋಗ್ತಾರೆ. ಆ ಸಂದರ್ಭಗಳು ಕೂಡ ನಾವು ನೋಡ್ತೀವಿ, ಹೌದಾ. ಸೊ ನೆಕ್ಸ್ಟ್ ಬೇಡಿಕೆಗಳು, ಡಿಮ್ಯಾಂಡ್. ಎಸ್, ಸೊ ಇಲ್ಲಿ ಉದ್ಯೋಗಿಗಳಿಗೆ ತಮ್ಮ ಕಾರ್ಯಗಳನ್ನು ನಡೆಸ್ಕೊಂಡು ಹೋಗಬೇಕು ಅಂತಂದರೆ ಪೂರಕವಾಗಿರ್ತಕ್ಕಂಥ ಸೌಲಭ್ಯಗಳು ಬೇಕು, ಹೌದಾ. ಸೊ ಆ ಬೇಡಿಕೆಗಳನ್ನು ಯಾರಿಗಿಡ್ತಾರೆ, ಅಧಿಕಾರಿ ವರ್ಗದಲ್ಲಿರ್ತಕ್ಕಂಥವ್ರಿಗೆ, ಹೌದಾ. ಸೊ ಅಲ್ಲಿ ತಾವು ಮಾಡಿರ್ತಕ್ಕಂತಹ ಕೆಲಸಗಳಿಗೆ, ತಾವು ಮಾಡ್ತಕ್ಕಂಥ ವೃತ್ತಿಗೆ ಸರಿಯಾದ ಪ್ರತಿಫಲ ಸಿಕ್ಕಿಲ್ಲ ಅಂತಂದರೆ ಅವರು ಡಿಮ್ಯಾಂಡ್ ಮಾಡ್ತಾ ಹೋಗ್ತಾರೆ. ಅಂದರೆ ನಮಗೆ ಸ್ಯಾಲ್ರಿಯನ್ನು ಹೆಚ್ಚು ಮಾಡಿ, ಕೂಲಿ ಕಡಿಮೆ ಆಗಿರುತ್ತಲ್ವ ಸೊ ಕೂಲಿಯನ್ನು ಜಾಸ್ತಿ ಮಾಡಿ, ಅಂದರೆ ಬೋನಸ್ಸನ್ನು ಕೊಡಿ ಅಂಥೇಳಿ, ಅಥವಾ ನಮಗೆ ಸರಿಯಾದ ಸೂಕ್ತ ಸೌಲಭ್ಯಗಳನ್ನು ನೀಡಿ ಅಂಥೇಳಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಬೇಡಿಕೆಗಳನ್ನು ಇಡ್ತಾ ಹೋಗ್ತಾರೆ. ಆಗ ಸುಪೀರಿಯರ್ಸ್ ಜೊತೆಗೆ ಕಮ್ಯುನಿಕೇಟ್ ಮಾಡ್ತಾರೆ ಅಂಥೇಳಿ. ಹಾಗೆ ರೆಪ್ರೆಸೆಂಟೇಷನ್ ಅಂಥೇಳಿ ಅಂದರೆ ಪ್ರತಿನಿಧಿತ್ವ ಅಂಥೇಳಿ ಸಂಸ್ಥೆಯ ಮೇಲಾಧಿಕಾರಿಗಳಿಗೆ ಕೆಲವೊಮ್ಮೆ ನಿರ್ಧಾರ ತೆಗೆದುಕೊಳ್ಳುವಾಗ ಗೊಂದಲಗಳಾದಾಗ ನಾವು ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಲೀಡರ್ಶಿಪ್ನ ನೋಡ್ತೀವಿ. ಅಲ್ಲಿ ಡೆಮೊಕ್ರೆಟಿಕ್ ಲೀಡರ್ಶಿಪ್ ಅಂದರೆ ಅಲ್ಲಿರ್ತಕ್ಕಂತಹ ಅನುಯಾಯಿಗಳಿಗೂ ಕೂಡ ಆ ನಿರ್ಧಾರ ತೆಗೆದುಕೊಳ್ಳುವಂತಹ ಅವಕಾಶ ಇತ್ತು ಅಂತಂದಾಗ ಸೊ ಆ ಅವಕಾಶಗಳನ್ನು ಬಳಸ್ಕೊಳ್ಳೋರು ಇರ್ತಾರೆ. ಅಲ್ಲಿ ಇರ್ತಕ್ಕಂಥ ಎಂಪ್ಲಾಯೀಸ್ ಏನು ಹೇಳ್ತಾರೆ, ತಮಗೆ ತಿಳಿದಿರ್ತಕ್ಕಂತಹ ಅಭಿಪ್ರಾಯಗಳನ್ನು ಅಥವಾ ಅನಿಸಿಕೆಗಳನ್ನು ಆ ನಿರ್ಧಾರಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಮುಕ್ತವಾಗಿ ಅವರು ಮೇಲು ಹಂತದವ್ರ ಜೊತೆಗೆ ಹೇಳ್ಕೊಳ್ತಾ ಹೋಗ್ತಾರೆ. ಅಂದರೆ ತಮ್ಮನ್ನು ತಾವು ರೆಪ್ರೆಸೆಂಟ್ ಮಾಡ್ಕೊಳ್ತಾರೆ ಅಂತ ಹೇಳಿ. ಓಕೆ, ಸೊ ದೀಸ್ ಆಬ್ಜೆಕ್ಟಿವ್ಸ್ ರಿಗಾರ್ಡಿಂಗ್ ದ ಅಪ್ವರ್ಡ್ ಕಮ್ಯುನಿಕೇಷನ್. ನೆಕ್ಸ್ಟ್ ಐ ವಿಲ್ ಗೋ ವಿತ್ ಥರ್ಡ್ ಒನ್, ದಟ್ ಈಸ್ ಆಬ್ಜೆಕ್ಟಿವ್ಸ್ ಆಫ್ horizontal communication. See this picture, it shows the horizontal communication, or it is called as a lateral communication, that is marketing manager, finance manager, operations manager. Yes, so the marketing manager has to communicate with the finance manager, but finance manager has to communicate with the operations manager. It means what? The horizontal communication means what? See this, it is the lateral communication, it is also called as a lateral communication, is one which takes place between and among the persons of same rank or position. ಅಂದರೆ ಒಂದೇ ರೀತಿಯಲ್ಲಿ ಇರ್ತಕ್ಕಂತಹ, ಅಂದರೆ ಸಮತಲ ಅಥವಾ ಒಂದೇ ಮಟ್ಟದಲ್ಲಿ ಇರ್ತಕ್ಕಂತಹ ನಡೆಯುವಂತಹ ಸಂವಹನ ಅಂತಂದರೆ ಸಮಸ್ಥಾನದಲ್ಲಿರುವ ಅಧಿಕಾರಿಗಳ ಮಧ್ಯೆ ನಡೆಯುವಂತಹ ಸಂಪರ್ಕ. ಫಾರ್ ಎಕ್ಸಾಂಪಲ್, ಸಿ ದಿಸ್ ಪಿಕ್ಚರ್, ಮಾರ್ಕೆಟಿಂಗ್ ಮ್ಯಾನೇಜರ್ ಅಂದರೆ ಎಲ್ಲ ರೀತಿಯಾಗಿರ್ತಕ್ಕಂತಹ ಎಲ್ಲ ವಿಭಾಗದ ಮ್ಯಾನೇಜರ್ಸ್ ಏನಿರ್ತಾರೆ, ವ್ಯವಸ್ಥಾಪಕರೇನಿದ್ದಾರೆ, ಅವರು ಒಬ್ರಿಗೊಬ್ರು ಅಂದರೆ ಉತ್ಪಾದನೆ, ಮಾರುಕಟ್ಟೆ, ಜಾಹೀರಾತು, ಹಣಕಾಸು, ಯೋಜನೆ, ಬೇರೆ ಬೇರೆ ಮಾಹಿತಿಯನ್ನು ಒಬ್ರಿಗೊಬ್ರು ಹಂಚ್ಕೊಳ್ತಾರೆ. ಅಂದರೆ ಒಂದೇ ರೀತಿಯಾಗಿರ್ತಕ್ಕಂತಹ ಒಂದೇ ಮಟ್ಟದಲ್ಲಿ ಇರ್ತಕ್ಕಂತಹ ಅಧಿಕಾರಿಗಳ ಮಧ್ಯೆ ನಡೀತಕ್ಕಂಥ ಒಂದು ಸಂಪರ್ಕಕ್ಕೆ ನಾವು ಸಂವಹನ ಅಂತೇಳಿ, ಅಂದರೆ ಹಾರಿಜಾಂಟಲ್ ಕಮ್ಯುನಿಕೇಷನ್ ಅಂಥೇಳಿ, ಸಮತಲ ಸಂಪರ್ಕ ಅಂತ ಹೇಳಿಬಿಟ್ಟು ಕರಿತಾ ಹೋಗ್ತೀವಿ. ಸೊ ಇಲ್ಲಿ ಈ ರೀತಿ ಮಾಡುವಂತಹ ಉದ್ದೇಶಗಳೇನು ಅಂತ ನೋಡ್ತಾ ಹೋಗೋಣ. ಒಂದು ಫಸ್ಟ್ ಒನ್, ದಟ್ ಈಸ್ ಎಕ್ಸ್ಚೇಂಜಿಂಗ್ ಇನ್ಫಾರ್ಮೇಷನ್, ಅಂದರೆ ಮಾಹಿತಿಯನ್ನು ವಿನಿಮಯ ಮಾಡಿಕೊಳ್ತಾರೆ. ಅಂತಂದರೆ ಬಿಸ್ನೆಸ್ನಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ಕಾಲೇಜಸ್ಸಲ್ಲಾಗಿರ್ಬೋದು, ಕೆಲವೊಂದು ಕಡೆ ಕೆಲವೊಂದು ಸಂಘಟನೆಗಳಾಗಿರ್ಬೋದು, ಅಥವಾ ಕೆಲವೊಂದು ಸಂಘಗಳಾಗಿರಬಹುದು. ಸೊ ಅಲ್ಲಿ ಏನಾಗ್ತಾ ಹೋಗುತ್ತೆ, ಒಂದೇ ರೀತಿಯಾಗಿರ್ತಕ್ಕಂಥ ಅಧಿಕಾರಿಗಳ ಮಧ್ಯೆ ಮಾಹಿತಿಯನ್ನು ವಿನಿಮಯ ಮಾಡಿಕೊಳ್ತಾರೆ. ಹಾಗೆಯೇ ಸೆಕೆಂಡ್ ಒನ್, ಎಸ್ಟಾಬ್ಲಿಷಿಂಗ್ ಲಿಂಕೇಜ್ ವಿತ್ ಪರ್ಫಾರ್ಮೆನ್ಸ್. ಎಸ್, ಸೊ ಕಾರ್ಯನಿರ್ವಹಣೆಯೊಂದಿಗೆ ಏನಾಗ್ತಾ ಹೋಗುತ್ತೆ, ಸಂಪರ್ಕವನ್ನು ಸೃಷ್ಟಿಸೋದು ಅಥವಾ ಕಲ್ಪಿಸೋದು ಅಂಥೇಳಿ. ಅಂದರೆ ಸೊ ಅವರು ಮಾಡಿರ್ತಕ್ಕಂಥ ಪರ್ಫಾರ್ಮೆನ್ಸ್ ಜೊತೆಗೆ ಆ ಒಂದು ಪರ್ಫಾರ್ಮೆನ್ಸ್ನ ಏನು ಮಾಡ್ತಾ ಹೋಗ್ತಾರೆ,
ಈ ಒಂದು ಮಾರ್ಕೆಟಿಂಗ್ ಮ್ಯಾನೇಜರ್, ಫೈನಾನ್ಸ್ ಮ್ಯಾನೇಜರ್, ಸೇಲ್ಸ್ ಮ್ಯಾನೇಜರ್ ಇವ್ರ ಮಧ್ಯೆ ಏನಾಗ್ತಾ ಹೋಗುತ್ತೆ, ತಾವು ಮಾಡಿರ್ತಕ್ಕಂತಹ ಪರ್ಫಾರ್ಮೆನ್ಸ್ ಜೊತೆಗೆ ಲಿಂಕ್ ಕೊಡ್ತಾ ಹೋಗ್ತಾರೆ ಅಂತ ಹೇಳಿ. ಹಾಗೆಯೇ ನೆಕ್ಸ್ಟ್ ಥರ್ಡ್ ಒನ್, ದಟ್ ಈಸ್ ಕಂಪೇರ್ ದ ಪರ್ಫಾರ್ಮೆನ್ಸ್. ಅಂದರೆ ಕಾರ್ಯದಕ್ಷತೆಯನ್ನು ಹೋಲಿಸ್ಕೊಳ್ತಾರೆ. ಯಾವಾಗ ನಾವು ಕಂಪೇರ್ ಮಾಡ್ಕೊಳ್ತೀವೋ ನಾವು ಬೆಸ್ಟಾ, ಗುಡ್ಡಾ, ಬೆಟರ್ ಅನ್ನೋದು ನಮ್ಗೆ ಗೊತ್ತಾಗುತ್ತೆ, ಹೌದಾ? ಸೊ ಹಾಗಾಗಿ ಸೇಮ್ ಲೆವೆಲಲ್ಲಿ ಇರ್ತಕ್ಕಂತಹ ಅಧಿಕಾರಿಗಳು ಕೂಡ ಹಾಗೇನೆ ಕಂಪೇರ್ ಮಾಡ್ಕೊಳ್ತಾರೆ. ವಿಚ್ ಈಸ್ ಅ ಬೆಟರ್, ವಿಚ್ ಈಸ್ ಅ ಬೆಸ್ಟ್, ವಿಚ್ ಈಸ್ ಅ ಗುಡ್ ಅಂತ ಹೇಳ್ಬಿಟ್ಟು ಕಂಪೇರ್ ಮಾಡ್ಕೊಳ್ತಾರೆ. ಸೊ ಆವಾಗೂ ಕೂಡ ಸಂವಹನ ಅನ್ನೋದು ತುಂಬ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಸೊ ಈ ಸಂದರ್ಭದಲ್ಲೂ ಕೂಡ ಸಂವಹನವನ್ನು ಬಳಕೆ ಮಾಡ್ತೀವಿ. ಆ್ಯಂಡ್ ಐಡೆಂಟಿಫೈ ದ ಬ್ಯಾಕ್ಲಾಗ್ ಅಂತ ಹೇಳಿ, ಅಂದರೆ ಹಿಂದೆ ಉಳಿದಿರ್ತಕ್ಕಂತಹ ಕಾರ್ಯಗಳನ್ನು ಸರಿ ಮಾಡ್ಕೊಳ್ಬೇಕು. ಅಂದರೆ ಯಾವುದಾದ್ರೂ ಒಂದು ಕಾರ್ಯವನ್ನು ಅಥವಾ ಯಾವುದಾದ್ರೂ ಒಂದು ಕೆಲಸವನ್ನು ಬಿಟ್ಟಾಗ ಆ ಕೆಲಸವನ್ನು ಸರಿ ಮಾಡ್ಕೊಳ್ಳಿಕ್ಕೆ ನಾವೇನು ಮಾಡ್ತೀವಿ, ಕಮ್ಯುನಿಕೇಷನ್ನ ಬಳಸ್ಕೊಳ್ತೀವಿ. ದಟ್ ಈಸ್ ಲಾಸ್ಟ್ ಒನ್, ದಟ್ ಈಸ್ ಬ್ರಿಂಗಿಂಗ್ ಕೋಆರ್ಡಿನೇಷನ್ ಅಂತ ಹೇಳಿ. ಅಂದರೆ ಸಹಕಾರದಿಂದ ಕಾರ್ಯನಿರ್ವಹಿಸೋದು. ಅಂದರೆ ಸೊ ಅಲ್ಲಿ ಇರ್ತಕ್ಕಂತಹ ಒಂದು ಸೇಮ್ ಲೆವೆಲ್ ಇರ್ತಕ್ಕಂಥ ಅಧಿಕಾರಿಗಳ ಮಧ್ಯೆ ಸಮನ್ವಯತೆ ತರಲಿಕ್ಕೂ ಕೂಡ ಕಮ್ಯುನಿಕೇಷನ್ ತುಂಬ ಮುಖ್ಯ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳಿ. ಓಕೆ, ಸೊ ಐ ಥಿಂಕ್ ಯು ಆಲ್ ಅಂಡರ್ಸ್ಟ್ಯಾಂಡಿಂಗ್ ರಿಗಾರ್ಡಿಂಗ್ ದ ಆಬ್ಜೆಕ್ಟಿವ್ಸ್ ಆಫ್ communication, upward, downward and horizontal. Okay, so next I will move to the importance of communication. So the first point is specialization. ಅಂದರೆ ಸೊ ಸಂವಹನದ ಮಹತ್ವವನ್ನು ತಿಳ್ಕೊಳ್ಬೇಕು ಅಂತಂದರೆ, ಅಂದರೆ ಸಂವಹನದಲ್ಲಿ ನೈಪುಣ್ಯತೆಯನ್ನು ಹೆಚ್ಚಿದಂತೆಲ್ಲ ಜೀವನದ ಹಲವಾರು ರಂಗಗಳಲ್ಲಿ ದೊರಿಬೇಕಾಗಿರ್ತಕ್ಕಂಥ ಯಶಸ್ಸು ಜಾಸ್ತಿ ಆಗ್ತಾ ಹೋಗುತ್ತೆ, ವ್ಯಾಪಕ ಆಗ್ತಾ ಇರುತ್ತೆ ಅಂತ ಹೇಳಿ. ಇದು ಸ್ನೇಹ ಸಂಬಂಧದಿಂದ ಹಿಡಿದು ವ್ಯವಹಾರದ ಸಂಬಂಧದವರೆಗೂ ಕೂಡ ಸಂಪರ್ಕವನ್ನು ಕಲ್ಪಿಸುವಂಥದ್ದು ಅಂತ ಹೇಳಿ. ಸೊ ಇಲ್ಲಿ ಸಾಮಾಜಿಕವಾಗಿ, ರಾಜಕೀಯವಾಗಿ, ಶಿಕ್ಷಣವಾಗಿ ವ್ಯವಹಾರ ಏನಾಗ್ತಾ ಹೋಗಿರುತ್ತೆ, ಕೂಡ್ಕೊಂಡಿರುತ್ತೆ ಅಂತ ಹೇಳಿ. ಸೊ ಎಲ್ಲ ಕ್ಷೇತ್ರಗಳಲ್ಲೂ ಸಂವಹನವೇ ಕೇಂದ್ರ ಬಿಂದು ಆಗಿರೋದ್ರಿಂದ ತಾವು ಹೊಂದಿರತಕ್ಕಂತಹ ತಿಳುವಳಿಕೆ ಅಥವಾ ಜ್ಞಾನಕ್ಕೆ ಏನಾಗ್ತಾ ಹೋಗುತ್ತೆ, ಸಂಪರ್ಕ ಅನ್ನೋದು ತನ್ನದೇ ಆಗಿರ್ತಕ್ಕಂತಹ ಪಾತ್ರವನ್ನು ವಹಿಸ್ಕೊಳ್ತಾ ಹೋಗುತ್ತೆ ಅಂತ ಹೇಳಿ. ಸೊ ಲೆಟ್ ಅಸ್ ಡಿಸ್ಕಸ್ ಒನ್ ಬೈ ಒನ್. ದ ಫಸ್ಟ್ ಪಾಯಿಂಟ್ ಈಸ್ ಸ್ಪೆಷಲೈಜೇಷನ್ ಅಂತ ಹೇಳಿ. ಅಂದರೆ ವಿಶೇಷ ನೈಪುಣ್ಯತೆ ಅಂತ ಹೇಳಿ. ಅಂದರೆ ಸೊ ನಾವು ಯಾವುದಾದ್ರೂ ಅನ್ಲೆಸ್ ದ ಸ್ಪೆಷಲಿಸ್ಟ್ ನೋ ಹೌ ಟು ಕಮ್ಯುನಿಕೇಟ್, ದ ವ್ಯಾಸ್ಟ್ ಆಫ್ ನಾಲೆಡ್ಜ್ ಆಫ್ ಲಿಮಿಟೆಡ್ ಫೀಲ್ಡ್ ರಿಮೇನ್ಸ್ ಅನ್ಯೂಸ್ಡ್. ಎಸ್, ಸೊ ವ್ಯಕ್ತಿಗಳಿಗೆ ತುಂಬ ಜ್ಞಾನ ಇರುತ್ತೆ, ನಾಲೆಡ್ಜ್ ಇರುತ್ತೆ, ಬಟ್ ಅದನ್ನ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು, ಅದನ್ನ ಹೇಗೆ ಕಮ್ಯುನಿಕೇಟ್ ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಸೊ ಹಾಗಾಗಿ ವ್ಯಕ್ತಿಗಳು ತಾವು ಹೊಂದಿರ್ತಕ್ಕಂತಹ ವಿಶೇಷ ಜ್ಞಾನವನ್ನು ಇನ್ನೊಬ್ರಿಗೆ ಹೇಳಬೇಕು ಅಂತಂದರೆ ಆ ಒಂದು ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು. ಸೊ ಇಲ್ಲ ಅಂತಂದರೆ ಅವರು ಹೊಂದಿರತಕ್ಕಂಥ ಜ್ಞಾನಕ್ಕೆ ಯಾವುದೇ ರೀತಿಯಾದಂತಹ ಅರ್ಥ ಇರೋಲ್ಲ. ಸೊ ಆ ಜ್ಞಾನ ಯಾರಿಗೂ ತಲುಪೋದು ಇಲ್ಲ. ಸೊ ಅಂಥ ಸಂದರ್ಭಗಳಲ್ಲಿ ಆ ಒಂದು ಜ್ಞಾನದ ಲಾಭ ಯಾರಿಗೂ ಸಿಗೋದಿಲ್ಲ ಅಂಥೇಳಿ. ಸೊ ನೆಕ್ಸ್ಟ್ ಒನ್, ದಟ್ ಈಸ್ ಏಜ್ ಆಫ್ ಟೆನ್ಷನ್, ಅಂದರೆ ಮಾನಸಿಕ ಉದ್ವೇಗ ಅಂಥೇಳಿ. ಸಾಮಾನ್ಯವಾಗಿ ಪರಿಪಕ್ವ ಸಂವಹನ ಇಲ್ಲ ಅಂತಂದರೆ ಮನುಷ್ಯ ಏನಾಗ್ತಾ ಹೋಗ್ತಾನೆ, ಉದ್ಯೋಗಕ್ಕೆ ಹೆಚ್ಚುತ್ತದೆ. ಅಂದರೆ ಕೆಲವೊಮ್ಮೆ ಹೇಳಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥ ವಿಷಯಗಳನ್ನು ಹೇಳದೆ ಹೋದಾಗ ಮಾನಸಿಕ ಉದ್ವೇಗಕ್ಕೆ ಒಳಗಾಗ್ತಾನೆ. ಸೊ ಹಾಗಾಗಿ ಅಲ್ಲೂ ಕೂಡ ಕಮ್ಯುನಿಕೇಷನ್ ತನ್ನ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳಿ. ನೆಕ್ಸ್ಟ್, ಎರಾ ಆಫ್ ಬಿಗ್ ಬಿಸ್ನೆಸ್. ಎಸ್, ಬೃಹತ್ ಗಾತ್ರದ ವ್ಯಾವಹಾರಿಕ ಸಂಸ್ಥೆಗಳು ಅಂತ ಹೇಳಿ. ಅಂದರೆ ಸೊ ಇಲ್ಲಿ ಏನಾಗ್ತಾ ಹೋಗುತ್ತೆ, 21st century has brought in tremendous changes in the field of business. ಎಸ್, ಸೊ 21ನೇ ಶತಮಾನದ ದೊಡ್ಡ ಕೊಡುಗೆ ಏನು ಅಂತಂದರೆ ಬೃಹತ್ ಗಾತ್ರದ ಉದ್ದಿಮೆ ವ್ಯಾವಹಾರಿಕ ಸಂಘಟನೆಗಳ ಸ್ಥಾಪನೆ ಆದವು. ಸೊ ಆವಾಗ ಏನಾಗ್ತಾ ಹೋಗುತ್ತೆ, ಗಾತ್ರ ಅಂದರೆ ವ್ಯವಹಾರದ ಗಾತ್ರ ಹೆಚ್ಚಾದಂತೆಲ್ಲ ಏನಾಗುತ್ತೆ, ಸಂಕೀರ್ಣತೆಯೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಅಂದರೆ ಜಗತ್ತು ಕೂಡ ದೊಡ್ಡದಾಗ್ತಾ ಹೋಗುತ್ತೆ. ವ್ಯವಹಾರ ತನ್ನ ಒಂದು ಚಟುವಟಿಕೆಗಳನ್ನು ಎಲ್ಲ ದಿಕ್ಕುಗಳಲ್ಲಿ ಅಥವಾ ಎಲ್ಲ ಕಡೆಗೂ ಏನಾಗ್ತಾ ಹೋಗುತ್ತೆ, ಹರಡಬೇಕಾಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಸಂವಹನ ಅನ್ನೋದು ತುಂಬ ಮುಖ್ಯ ಪಾತ್ರ ವಹಿಸುತ್ತೆ ಅಂತ ಹೇಳಿ. ಓಕೆ, ಸೊ ನೆಕ್ಸ್ಟ್ ಒನ್, ಅವಾಯ್ಡ್ ಮಿಸ್ಕಮ್ಯುನಿಕೇಷನ್. ಎಸ್, ಸೊ ಇಲ್ಲೇನಾಗ್ತಾ ಹೋಗುತ್ತೆ, ಸಂವಹನದ ತಪ್ಪು ಗ್ರಹಿಕೆ. ಅಂದರೆ ಸಂವಹನ ಅಂದರೆ ಕಮ್ಯುನಿಕೇಷನನ್ನು ಹೇಗೆ ತಗೊಳ್ತೀವಿ ಅಂತಂದರೆ, ಸೊ ನಾವು ಯಾರಿಗೆ ಹೇಳ್ತಾ ಇರ್ತೀವಿ ಮಾಹಿತಿಯನ್ನು, ಆ ವ್ಯಕ್ತಿ ಸರಿಯಾದ ಮಾಹಿತಿಯನ್ನು ಸ್ವೀಕರಿಸಬೇಕು. ಅಥವಾ ಒಂದು ವೇಳೆ ಆ ವ್ಯಕ್ತಿಗೆ ಆ ಒಂದು ವಿಷಯದ ಬಗ್ಗೆ ಅರ್ಥ ಆಗಿಲ್ಲ, ಸರಿಯಾದ ರೀತಿಯಲ್ಲಿ ಅರ್ಥ ಆಗಿಲ್ಲ ಅಂತಂದರೆ ಆ ಸಂವಹನ ಅರ್ಥ ಇರೋದಿಲ್ಲ, ಆ ಸಂವಹನಕ್ಕೆ ಯಾವುದೇ ರೀತಿಯಾದಂತಹ ಅರ್ಥ ಇರೋದಿಲ್ಲ. ಹಾಗಾಗಿ ನಾನು ಹೇಳಿದೆ ರಿಸೀವರ್ ಮತ್ತು ಸೆಂಡರ್ ಅಂಥೇಳಿ. ಸೆಂಡರ್ ಹೇಳ್ತಕ್ಕಂತಹ ವಿಷಯ
ಆ ರಿಸೀವರ್ಗೆ ಸರಿಯಾಗಿ ಅರ್ಥ ಆಗಿದ್ರೆ ಮಾತ್ರ ಅದಕ್ಕೊಂದು ಸಂವಹನಕ್ಕೊಂದು ಅರ್ಥ ಅಂಥೇಳಿ. ಸೊ ತಪ್ಪಾಗಿ ಅರ್ಥ ಮಾಡ್ಕೊಂಡಾಗೂ ಕೂಡ ಸಂವಹನ ಸರಿಯಾದ ರೀತಿಯಲ್ಲಿ ಸಂವಹನವನ್ನು ರೂಢಿಸ್ಕೊಳ್ಬೇಕು ಅಂಥೇಳಿ. ಸಂವಹನಕ್ಕೆ ಅಗತ್ಯವಾಗಿರ್ತಕ್ಕಂತಹ ನೈಪುಣ್ಯತೆ ಮತ್ತು ಮನೋಬಲ ಮತ್ತು ವರ್ತನೆಗಳನ್ನು ರೂಢಿಸ್ಕೊಳ್ಬೇಕು ಅಂಥೇಳಿ. ಓಕೆ, ಸೊ ನೆಕ್ಸ್ಟ್ ಒನ್ ದಟ್ ಈಸ್ ಕಮ್ಯುನಿಕೇಷನ್ ಈಸ್ ಲೈಫ್. ಎಸ್, ಸಂವಹನವೇ ಜೀವನ. ಸಂವಹನ ಹೊರತುಪಡಿಸಿದ್ರೆ ಜೀವನದಲ್ಲಿ ಏನಾದರೂ ಇದೆಯಾ? ವಾಟ್ ಕ್ಯಾನ್ ಬಿ ದೇರ್ ಇನ್ ಲೈಫ್ ವಿತೌಟ್ ಕಮ್ಯುನಿಕೇಷನ್? ಇದೆಯಾ? ಇಲ್ಲ ಅನ್ನುವಂತಹ ಉತ್ತರನೇ ಶಾಶ್ವತ. ನೋ, ಇಟ್ಸ್ ಅ ಪರ್ಮನೆಂಟ್ ಆನ್ಸರ್. ಎಸ್, ಸೊ ಹಾಗಾಗಿ ಅಲ್ಲಿ ವ್ಯವಹಾರ ಮಾಡ್ತಕ್ಕಂತಹ ಅರ್ಧಕ್ಕಿಂತ ಹೆಚ್ಚು ಜೀವನ ಸಂವಹನದಲ್ಲೇ ಕರಗಿ ಹೋಗ್ತದೆ ಅಥವಾ ಸಂವಹನದಲ್ಲೇ ಮುಳುಗಿ ಹೋಗ್ತೀವಿ ನಾವು ಅಂತ. ಅಂದರೆ ಸಮಯವನ್ನು ಹಣಕ್ಕೆ ಹೋಲಿಸಿದಾಗ ಅದೇ ಸಮಯದಲ್ಲಿ ಮಾಡಿರ್ತಕ್ಕಂಥ ಸಂವಹನನ ಏನಕ್ಕೆ ಹೋಲಿಸ್ತೀರಾ? ಆದ್ದರಿಂದ ಸರಿಯಾಗಿ ಸಂವಹನ ನಡೆಸಿದರೆ ಸಮಯ ತನ್ನ ಮೌಲ್ಯವನ್ನು ಕಳೆದುಕೊಳ್ಳುತ್ತದೆ. ಸರಿಯಾಗಿ ನಡೆಸದಿದ್ದರೆ ಸಮಯ ತನ್ನ ಮೌಲ್ಯವನ್ನು ಕಳೆದುಕೊಳ್ಳುತ್ತೆ. ಆದ್ದರಿಂದ ಅರ್ಥಪೂರ್ಣ ಜೀವನ ಆಗಬೇಕು ಅಂತಂದರೆ ಸಂವಹನ ಅನ್ನೋದು ಪರಿಣಾಮಕಾರಿಯಾಗಿರಬೇಕು ಅಂಥೇಳಿ. ನೆಕ್ಸ್ಟ್ ಒನ್ ದಟ್ ಈಸ್ ಕಾಂಪ್ಲೆಕ್ಸಿಟಿ ಆಫ್ ಬಿಸ್ನೆಸ್. ಸಂಕೀರ್ಣ ವ್ಯವಹಾರ. ಆಧುನಿಕ ವ್ಯವಹಾರ ಸಂಘಟನೆಗಳು ಸಂಕೀರ್ಣತೆಯನ್ನು ರೂಢಿಸಿಕೊಳ್ತವೆ. ನವಡೇಸ್ ದ ಬಿಸ್ನೆಸ್ ಆಕ್ಟಿವಿಟೀಸ್ ಹ್ಯಾವ್ ಬಿಕಮ್ ಟೂ ಸ್ಪೆಷಲೈಸ್ಡ್. ಎಸ್, so a number of departments like sales, finance, production, human resource, stores, advertising look independent but are interdependent. ಅಂದರೆ ಅವ್ರು ಬೇರೆ ಬೇರೆ ಆದರೂ ಕೂಡ ಒಂದಕ್ಕೊಂದು ಡಿಪೆಂಡೆಂಟ್ ಆಗಿರ್ತಕ್ಕಂಥದ್ದು. ಕಮ್ಯುನಿಕೇಷನ್ ಈಸ್ ದ ಓನ್ಲಿ ಮೀನ್ಸ್ ವಿಚ್ ಲಿಂಕ್ಸ್ ದೀಸ್ ಡಿಪಾರ್ಟ್ಮೆಂಟ್ಸ್. ಒಂದು ವ್ಯವಹಾರ ಸಂಸ್ಥೆಯಲ್ಲಿ ಬೇರೆ ಬೇರೆ ವ್ಯವಹಾರ ಸಂಸ್ಥೆಗಳನ್ನು ವಿಭಾಗಗಳನ್ನು ನೋಡ್ತೀವಿ. ಅವು ಬೇರೆ ಬೇರೆ ಅಂತ ಅರ್ಥದಲ್ಲಿ ಹೇಳಿಸ್ಕೊಂಡ್ರು ಕೂಡ ಅವು ಒಂದಕ್ಕೊಂದು ಇಂಟರ್ ರಿಲೇಟೆಡ್ ಆಗಿದೆ. ಅಂದರೆ ಪರ್ಚೇಸ್ ಡಿಪಾರ್ಟ್ಮೆಂಟ್, ಸೇಲ್ಸ್ ಡಿಪಾರ್ಟ್ಮೆಂಟ್ ಹೀಗೆ ಒಂದಕ್ಕೊಂದು ಲಿಂಕ್ ಆಗಿರೋದ್ರಿಂದ ಈ ಲಿಂಕನ್ನು ಒಂದು ಸಂಪೂರ್ಣ ಮಾಡೋದು ಯಾವುದು? ಕಮ್ಯುನಿಕೇಷನ್, ಸಂವಹನ ಅಂತ ಹೇಳ್ಬಿಟ್ಟು. ಅಂದರೆ ದ ಕಮ್ಯುನಿಕೇಷನ್ ಈಸ್ ಲಿಂಕ್ಸ್ ಬಿಟ್ವೀನ್ ದ ವೇರಿಯಸ್ ಡಿಪಾರ್ಟ್ಮೆಂಟ್ಸ್. ಎಸ್, ಸೊ ನೆಕ್ಸ್ಟ್ ಒನ್ ದಟ್ ಈಸ್ ಮೇಂಟೈನಿಂಗ್ ಗುಡ್ ರಿಲೇಷನ್ಸ್ ವಿತ್ ಔಟ್ಸೈಡರ್ಸ್. ಎಸ್, ಸೊ ಏನು ಅಂತ ಹೇಳಿದರೆ ಇಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥದ್ದು. ಅಂದರೆ ಬಾಹ್ಯ ಜಗತ್ತಿನೊಂದಿಗೆ ಅರ್ಥಗರ್ಭಿತವಾಗಿರ್ತಕ್ಕಂಥ ಸಂಬಂಧ. ಹೌದು, ಏನು ಅಂತ ಹೇಳಿದರೆ ಬಿಸ್ನೆಸ್ ಆರ್ಗನೈಜೇಷನ್ ಈಸ್ ಪರ್ಟಿಕ್ಯುಲರ್ಲಿ and others is general has to maintain contact with the government agencies. Yes, so ಆ ಒಂದು ಬಿಸ್ನೆಸ್ ಬೇರೆ ಹೊರ ಜಗತ್ತಿನೊಂದಿಗೆ ತನ್ನ ಸಂಬಂಧವನ್ನು ಇಟ್ಕೊಳ್ಬೇಕಾಗುತ್ತೆ, ಬೆಳೆಸ್ಕೊಳ್ಬೇಕಾಗುತ್ತೆ. ಗೌರ್ಮೆಂಟ್ ಏಜೆನ್ಸೀಸ್ ಜೊತೆಗೆ, ಪೋಸ್ಟ್ ಜೊತೆಗೆ, ಬ್ಯಾಂಕ್ಸ್ ಜೊತೆಗೆ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಜೊತೆಗೆ, ಸಪ್ಲೈಯರ್ಸ್, ಕಸ್ಟಮರ್ಸ್. ನಾವು ಒಂದು ವ್ಯವಹಾರ ಸಂಸ್ಥೆಯಲ್ಲಿ ಒಂದು ಪ್ರೊಡಕ್ಷನ್ ಉತ್ಪಾದನೆ ಮಾಡಬೇಕು ಅಂತಂದರೆ ಎಲ್ಲಿಂದ ತರ್ತೀರಿ ಮಟೀರಿಯಲ್ನ? ಸಪ್ಲೈಯರ್ಸ್, ಪೂರೈಕೆದಾರರ ಜೊತೆಗೆ ನಮ್ಮ ಸಂಪರ್ಕ ಇರಬೇಕು. ಅಥವಾ ತಂದಿರ್ತಕ್ಕಂತಹ ಮಟೀರಿಯಲ್ಸ್ನ ನಾವು ಪ್ರೊಡ್ಯೂಸ್ ಮಾಡಿದ ಮೇಲೆ ಅದನ್ನ ಯಾರಿಗೆ ಮಾರಾಟ ಮಾಡ್ತೀವಿ? ಗ್ರಾಹಕರಿಗೆ ಅಲ್ವಾ? ಸೊ ಗ್ರಾಹಕರ ಜೊತೆಗೆ ನಮ್ಮ ಸಂಬಂಧ ಇರಬೇಕು. ಹಾಗೇನೆ ನಮ್ಗೆ ಏನಾದರೂ ಲೋನ್ ಫೆಸಿಲಿಟಿ ಅಂದರೆ ಸಾಲದ ಅವಶ್ಯಕತೆ ಇದ್ದಾಗ ನಾವು ಬ್ಯಾಂಕ್ಗಳಿಗೆ ಹೋಗಬೇಕಾಗುತ್ತೆ, ಅವ್ರ ಜೊತೆ ಕೂಡ ನಾವು ಸಂಪರ್ಕದಲ್ಲಿ ಇರಬೇಕಾಗುತ್ತೆ. ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಹಣಕಾಸು ಸಂಸ್ಥೆಗಳಿಗೆ ಮೊರೆ ಹೋಗಬೇಕಾಗುತ್ತೆ, ಅವ್ರ ಜೊತೆ ಸಂಬಂಧದಲ್ಲಿ ಇರಬೇಕಾಗುತ್ತೆ. ಸೊ ಅಂಥ ಸಂದರ್ಭಗಳಲ್ಲಿ ಸಂವಹನ ಅನ್ನೋದು ತುಂಬ ಮುಖ್ಯ ಅಂತ ಹೇಳಿ. ನೆಕ್ಸ್ಟ್ ಒನ್ ದಟ್ ಈಸ್ ಎನ್ ಇಂಪಾರ್ಟೆಂಟ್ ಕ್ವಾಲಿಟಿ. ಎಸ್, in appointments, career, leadership and promotions, communication ability plays a vital role and assumes equal weightage at all the stage of women life. ಎಸ್, ಸೊ ಇಲ್ಲಿ ಅತಿ ಮಹತ್ವವಾಗಿರ್ತಕ್ಕಂಥ ಗುಣ ಅಂತ ಹೇಳಿದರೆ, ಅಂದರೆ ಆಧುನಿಕ ಜಗತ್ತಿನಲ್ಲಿ ವ್ಯಕ್ತಿಯ ಸಾಮರ್ಥ್ಯಗಳನ್ನು ಅಳಿಬೇಕು ಅಂತಂದರೆ ಆ ಒಂದು ಸಂವಹನ ಅನ್ನೋದು ಒಂದು ಮಾನದಂಡ ಆಗಿದೆ ಅಂತ ಹೇಳಿ. ಹಾಗಾಗಿ ಜೀವನದ ಪ್ರತಿ ಹಂತದಲ್ಲೂ ಸಂವಹನ ಅನ್ನೋದು ವಿಶಿಷ್ಟವಾದಂತಹ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳಿ. ಇತ್ತೀಚೆಗೆ ಅಂದರೆ ಒಂದು ಜಾಬನ್ನು ಪಡಿಬೇಕು ಅಂತಂದರೆ ಅಥವಾ ಫ್ಯೂಚರಲ್ಲಿ ಏನಾದರೂ ಡಿಸಿಷನ್ ತೊಗೊಳ್ಬೇಕು ಅಂದರೆ ಅಥವಾ ಒಂದು ಉತ್ತಮ ನಾಯಕ ಆಗಬೇಕು ಅಂತಂದರೆ, ಸೊ ಅಲ್ಲಿ ಒಂದು ಉದ್ಯೋಗ ಶೈಲಿಗಳನ್ನು ಬದಲಾಯಿಸ್ಕೊಳ್ಬೇಕು ಅಂತಂದರೆ ನಮಗೆ ಸಂವಹನದ ಅಗತ್ಯ ಜಾಸ್ತಿ ಆಗಿದೆ ಅಂತ ಹೇಳಿ. ಸೊ ನೆಕ್ಸ್ಟ್ ಒನ್ ದಟ್ ಈಸ್ ಲಾಸ್ಟ್ ಒನ್ ದಟ್ ಈಸ್ ಬಿಸ್ನೆಸ್ ಬ್ರೀತ್ಸ್ ಥ್ರೂ ಕಮ್ಯುನಿಕೇಷನ್. ಅಂದರೆ ವ್ಯವಹಾರದ ಉಸಿರೇ ಸಂವಹನ ಅಂಥೇಳಿ. ಎಸ್, ಒಂದು ವ್ಯವಹಾರದ ಜೀವನವು ಅದು ಹೊಂದಿರತಕ್ಕಂತಹ ಆಂತರಿಕ ಮತ್ತು ಬಾಹ್ಯ ಸಂಬಂಧಗಳ ಗಟ್ಟಿತನದ ಮೇಲೆ ಅವಲಂಬಿಸಿದೆ ಅಂತ ಹೇಳಿ. ಬಿಸ್ನೆಸ್ ರೆಸ್ಟ್ ಆನ್ ದ ಬೆಸ್ಟ್ ಕಾಂಟ್ಯಾಕ್ಟ್ಸ್ ಬೋತ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್. ಅಂದರೆ ಆ ಒಂದು ವ್ಯವಹಾರ ಸಂಸ್ಥೆ ಯಾವುದ್ರ ಮೇಲೆ ಆ ಒಂದು ವ್ಯವಹಾರ ಸಂಸ್ಥೆ ಜೀವನ ನಿಂತ್ಕೊಂಡಿರೋದ ಆಂತರಿಕ ಮತ್ತು ಬಾಹ್ಯ ಸಂಬಂಧಗಳ ಗಟ್ಟಿತನದ ಮೇಲೆ. ಸೊ ಇದನ್ನು ಸಲಹೆ ಮೂಲಕವಾಗಲಿ ಅಥವಾ ಸಭೆಗಳಾಗಲಿ ಅಂದರೆ ಮೀಟಿಂಗ್ ಮಾಡೋದ್ರ ಮುಖಾಂತರ, ಎಸ್,
ಸೊ ಅಲ್ಲಿ ಮೀಟಿಂಗ್ ಮಾಡೋದ್ರಿಂದ, ಅಪ್ರಿಸಿಯೇಷನ್ ಮಾಡೋದ್ರಿಂದ, ಅಡ್ವೈಸ್ ಮಾಡೋದ್ರಿಂದ, ಕೌನ್ಸ್ಲಿಂಗ್ ಮಾಡೋದ್ರಿಂದ ಸೊ ಏನಾಗ್ತಾ ಹೋಗುತ್ತೆ, ಆ ಒಂದು ಸಂಬಂಧಪಟ್ಟಂತಹ ಅಂದರೆ ಒಂದು ವ್ಯವಹಾರ ಸಂಸ್ಥೆಯಲ್ಲಿ ಅವುಗಳ ಮೂಲಕ ಅವರು ಸಂಪರ್ಕದಲ್ಲಿರ್ತಾರೆ ಅಂತ ಹೇಳಿ. ಓಕೆ, ಸೊ ಇಲ್ಲಿ ಸಂಘಟನೆ ಸರಿಯಾಗಿ ಉಸಿರಾಡಬೇಕು ಅಂದರೆ, ಅಸ್ತಿತ್ವದಲ್ಲಿರಬೇಕು ಅಂತಂದರೆ ಉತ್ತಮ ಸಂವಹನದ ಅವಶ್ಯಕತೆ ಇದೆ ಅಂತ ಹೇಳಿ. ಹಾಗಾಗಿ ಸಂವಹನ ಮಾನವ ಮತ್ತು ಸಂಸ್ಥೆಗಳು ಗಳಿಸಿರ್ತಕ್ಕಂತಹ ಶ್ರೀಮಂತ ಆಸ್ತಿ ಅಂತಲೇ ಕೂಡ ನಾವು ಹೇಳ್ಬೋದು. ಇದನ್ನು ಬೆಳೆಸಿದಷ್ಟು ಒಳ್ಳೆಯ ಪರಿಣಾಮಗಳು ಹೆಚ್ಚಾಗುತ್ತೆ ಅಂತ ಹೇಳಿ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ ಕಮ್ಯುನಿಕೇಷನ್. ಎಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ರಿಮೈನಿಂಗ್ ಪಾರ್ಟ್ ಆಫ್ ದಿಸ್ ಚಾಪ್ಟರ್ I will discuss in next video.